Hello students, we'll continue our next class in the same chapter units and measurements. In this chapter, second class. On continuation basis, it is fourth class actually. Now, in the last class, we learnt about some important terms, namely physical quantity. We learnt about physical quantity. Types of physical quantities. Physical quantity, a quantity which can be measured and expressed using a numerical value. ಯಾವುದನ್ನು ನೀವು ಮೆಷರ್ ಮಾಡ್ತಿರೋ ಮತ್ತು ನಂಬರ್ನ ಯೂನಿಟ್ನ ಯೂಸ್ ಮಾಡಿ ಎಕ್ಸ್ಪ್ರೆಸ್ ಮಾಡ್ತಿರೋ ಅವೆಲ್ಲ ಫಿಸಿಕಲ್ ಕ್ವಾಂಟಿಟೀಸ್. ಆ್ಯಂಡ್ ವಿಚ್ ಕೆನಾಟ್ ಬಿ ಮೆಷರ್ಡ್ ಈಸ್ ಅ ನಾನ್ ಫಿಸಿಕಲ್ ಕ್ವಾಂಟಿಟಿ. ನೀವು ಹೇಳಿದ್ನಲ್ಲ, ಥರ್ಸ್ಟಿ, ಬಾಯಾರಿಕೆ, ಫೀಲಿಂಗ್ಸ್ ನಿಮ್ಮ ಥಾಟ್ಸ್ ಮೈಂಡ್ಲಿ ಬರುತ್ತಲ್ಲ, ಅವೆಲ್ಲ ನಾವು ಫೀಲ್ ಮಾಡಬಹುದು, ಬಟ್ ವಿ ಕೆನಾಟ್ ಎಕ್ಸ್ಪ್ರೆಸ್ ಮಾಡ್ಬೋದು. ವಿ ಕೆನಾಟ್ ಮೆಷರ್ ಇಟ್. ಇಷ್ಟು ಬಂದಿದೆ, ಇಷ್ಟು ಫೀಲಿಂಗ್ ಆಗಿದೆ, 10 ಕಿಲೋ ಫೀಲಿಂಗ್, 20 ಮೀಟರ್ ಥರ್ಸ್ಟಿ, ಬಾಯಾರಿಕೆ ಆಗಿದೆ, ಹಂಗೆ ಹೇಳೋಕ್ಕಾಗಲ್ಲ, ಮೀನಿಂಗ್ಲೆಸ್ಸು. ಹಾಗಾಗಿ ದಿ ಕ್ವಾಂಟಿಟಿ ವಿಚ್ ಕ್ಯಾನ್ ಬಿ ಮೆಷರ್ಡ್ ಆ್ಯಂಡ್ ಎಕ್ಸ್ಪ್ರೆಸ್ಡ್ ಯೂಸಿಂಗ್ ಅ ನ್ಯೂಮರಿಕಲ್ ವ್ಯಾಲ್ಯೂಸ್ ಆಫ್ ಫಿಸಿಕಲ್ ಕ್ವಾಂಟಿಟಿ, ದೇರ್ ಯು ಲರ್ನ್ಡ್ based on how we measure two physical quantities. One is a fundamental physical quantity. Fundamental or base. Fundamental also called base. Why base? Next two discussions ಗೆ ಇವು ಫಂಡಮೆಂಟಲ್ ಅಂದರೆ ಮೂಲ ಅಂತ, ತಳಹದಿ ಅಂತೀವಿ ಕನ್ನಡದಲ್ಲಿ. ಈ ಬೇಸಿಸ್ ಇಲ್ಲಿ ಏನು ಫಂಡಮೆಂಟಲ್ ಅಂತ ಕನ್ಸಿಡರ್ ಮಾಡ್ತಿರೋ ಇವುಗಳ ಮೇಲೆ ಇಡೀ ಫಿಸಿಕ್ಸ್ನ ಬಿಲ್ಡ್ ಮಾಡ್ಕೊಂಡು ಹೋಗಿರ್ತೀವಿ. ಫಂಡಮೆಂಟಲ್ ಆ್ಯಂಡ್ ಇವುಗಳಿಂದ ಒಬ್ಟೈನ್ ಮಾಡೋದು, ದೇ ಆರ್ ಕಾಲ್ಡ್ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸ್. ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ಗೆ ನೀವು ಮೆಕ್ಯಾನಿಕ್ಸ್ನಲ್ಲಿ 3 ಎಕ್ಸಾಂಪಲ್ ಹೇಳಿದ್ರಿ. 3 ಎಕ್ಸಾಂಪಲ್ಸ್ ಫಂಡಮೆಂಟಲ್ ವಿಚ್ ಆರ್ ಇಂಡಿಪೆಂಡೆಂಟ್ ಆಫ್ ಈಚ್ ಅದರ್. ಅಂದರೆ ಮಾಸ್, ಫಸ್ಟ್ ಒನ್ ಮಾಸ್, ಸೆಕೆಂಡ್ ಒನ್ ಲೆಂತ್, ಆ್ಯಂಡ್ ಥರ್ಡ್ ಒನ್ time. These are the fundamental physical quantities in mechanics. Mechanics is a branch of physics. If you go to other areas of physics, ಆವಾಗ ಇನ್ನೂ ಬೇರೆ ಯೂನಿಟ್ಸ್ಗಳು ಬರ್ತವೆ. ಫಂಡಮೆಂಟಲ್ ಟೆಂಪರೇಚರ್ ಬರುತ್ತೆ, ಥರ್ಮೋಡೈನಮಿಕ್ಸ್ ಹೋದರೆ ಅಡಿಷನಲ್ ಆಗಿ ಇವ್ರ ಜೊತೆಗೆ ಟೆಂಪರೇಚರ್ ಬರುತ್ತೆ. ನೀವು ನೆಕ್ಸ್ಟ್ ಇಯರ್ ಎಲೆಕ್ಟ್ರಿಕ್ ಫೀಲ್ಡ್ ಚಾಪ್ಟ್ರಿಗೆ ಹೋದಾಗ ಎಲೆಕ್ಟ್ರಿಕ್ ಚಾರ್ಜ್, ಕರೆಂಟ್, ಆ ಥರ ಕ್ವಾಂಟಿಟೀಸ್ ಬರುತ್ತೆ. ಅಲ್ಲಿ ಕರೆಂಟ್ನ ನಾವು ಫಂಡಮೆಂಟಲ್ ಅಂತ ತೊಗೊಳ್ತೀವಿ, ಮೂಲ ಬೇಸ್. ನೀವು ಮೆಕ್ಯಾನಿಕ್ಸ್ ಅಂತ ಯಾಕೆ ತೊಗೊಳ್ತೀರಾ ಅಂದರೆ, ಆ್ಯಸ್ ಐ ಟೋಲ್ಡ್ ಇನ್ ದಿ ಲಾಸ್ಟ್ ಕ್ಲಾಸ್, ಓಲ್ಡ್ ಅಂಡ್ ಫಿಸಿಕ್ಸ್ ಆಲ್ಮೋಸ್ಟ್ 300-400 ಇಯರ್ಸ್ ಓಲ್ಡ್ ಫಿಸಿಕ್ಸ್ನಲ್ಲಿ ವೆನ್ ಮೆಷರ್ಮೆಂಟ್ಸ್ ಸ್ಟಾರ್ಟೆಡ್ ಸಿಸ್ಟಮ್ಯಾಟಿಕಲಿ, ಅಂದರೆ ಫಿಸಿಕ್ಸ್ನ ಸಿಸ್ಟಮ್ಯಾಟಿಕ್ ಒಂದು ಸೈನ್ಸ್ ಆಗಿ ಸ್ಟಡಿ ಮಾಡೋಕ್ಕೆ ಶುರು ಮಾಡಿದಾಗ ಮೆಕ್ಯಾನಿಕ್ಸ್ ಫಸ್ಟ್ ಇವಾಲ್ವ್ ಆಯಿತು. ಅದರಲ್ಲಿ ಈ ಕ್ವಾಂಟಿಟೀಸ್ನ ಯೂಸ್ ಮಾಡಿ ಬೇರೆದನ್ನ ಎಕ್ಸ್ಪ್ರೆಸ್ ಮಾಡ್ತಾಯಿದ್ರು. ಇವುಗಳನ್ನು ಯೂಸ್ ಮಾಡಿ ಬೇರೆದು ಬರೆದಾಗ ದೇ ಆರ್ ಡಿರೈವ್ಡ್. ಎಕ್ಸಾಂಪಲ್ ಏನು ಹೇಳಿದ್ವಿ ಲಾಸ್ಟ್ ಕ್ಲಾಸ್ನಲ್ಲಿ ಫಾರ್ ಡಿರೈವ್ಡ್ ಕ್ವಾಂಟಿಟೀಸ್, ಇಲ್ಲಿ ಬರ್ತೀನಿ ಹೀಗೆ. ಮೆನಿ ಆರ್ ದೇರ್. ವೆಲಾಸಿಟಿ, ಸ್ಪೀಡ್, ವೇಗ, ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್. ಆಕ್ಸಲರೇಷನ್, ವೇಗೋತ್ಕರ್ಷ, ಆಕ್ಸಲರೇಷನ್ ಐ ರೈಟ್ ಶಾರ್ಟ್ ಫಾರ್ಮ್ ಆಕ್ಸಲರೇಷನ್. ಫೋರ್ಸ್, ಬಲ, ಮೊಮೆಂಟಮ್, ಚಲನೆಯ ಪರಿಮಾಣ, ರೈಟ್, ಮೊಮೆಂಟಮ್, ಆಕ್ಸಲರೇಷನ್, ಸ್ಪೀಡ್, ವೆಲಾಸಿಟಿ, ಇನ್ನೂ ಮೆನಿ ಡಿರೈವ್ಡ್ ಕ್ವಾಂಟಿಟೀಸ್ ಆಗುತ್ತೆ. ಈಗ ಇಲ್ಲಿ ನಾವು ಏನು ಮೆಷರ್ ಮಾಡ್ತೀವೋ, ವಾಟ್ ಈಸ್ ಮೆಷರ್ಮೆಂಟ್ ಅಂದ್ರೇನು? ಕಂಪ್ಯಾರಿಸನ್ ಆಫ್ ಎ ಫಿಸಿಕಲ್ ಕ್ವಾಂಟಿಟಿ ವಿತ್ ಅ ಚೋಸನ್ ಸ್ಟ್ಯಾಂಡರ್ಡ್ ಈಸ್ ಮೆಷರ್ಮೆಂಟ್. ಯು ಲರ್ನ್ ಇನ್ ದಿ ಲಾಸ್ಟ್ ಕ್ಲಾಸ್. ಹೇಗೆ ಮೆಷರ್ ಮಾಡ್ತೀವಿ, ಯಾಕೆ ಮೆಷರ್ ಮಾಡ್ತೀವಿ, ಮೆಷರ್ ಮಾಡುವಾಗ ಯೂನಿಟ್, ವಾಟ್ ಇಸ್ ಯೂನಿಟ್? ಅ ಸ್ಟ್ಯಾಂಡರ್ಡ್ ಆಫ್ ಮೆಷರ್ಮೆಂಟ್, ಅ ಸ್ಟ್ಯಾಂಡರ್ಡ್ ಚೋಸನ್ ಫಾರ್ ಮೆಷರ್ಮೆಂಟ್. A standard chosen for measurement of mass, unit of mass. A standard chosen for measurement of length, unit of length. A meter, centimeter ಎಲ್ಲ ಹೇಳಿದ್ರೆ. Standard chosen for the measurement of time, usually seconds. ಮಾಸ್ಗೆ ಮತ್ತು ಲೆಂತ್ಗೆ ಬೇರೆ ಯೂನಿಟ್ಸ್ ಎಲ್ಲ ಹೇಳ್ತೀರ ಒಂದೇ ಕ್ವಾಂಟಿಟಿಗೆ. ಈಗ ಇಲ್ಲಿ ಕಿಲೋಗ್ರಾಮ್, ಗ್ರಾಮ್, ಮಿಲಿಗ್ರಾಮ್, ಟನ್. ಆದರೆ ಇಲ್ಲಿ ಮೀಟರ್, ಸೆಂಟಿಮೀಟರ್, ಕಿಲೋಮೀಟರ್ ಎಟ್ಸೆಟ್ರಾ. ಬಟ್ ಟೈಮಿಗೆ ಯೂಶ್ವಲಿ ಸೆಕೆಂಡ್ಸ್. ಬಟ್ ಅದರ್ ಯೂನಿಟ್ಸ್ ಆಫ್ ಟೈಮ್ ಅಂದರೆ
ಈಗ ಡೇಸ್ ಹೇಳ್ತೀವಿ, ಡೇನು ಟೈಮೇ, ಕಾಲಾವಧಿ, ಟೈಮ್ ಪೀರಿಯಡ್, ಇಯರ್, ವೀಕ್, ಅವರ್, ಮಿನಿಟ್, ಈ ಥರ ಎಲ್ಲ ಹೇಳ್ತೀರ. ಹೀಗೆ ದಿ ಮೆಷರ್ಮೆಂಟ್ ಬಿಕಾಸ್ ಸೈನ್ಸ್ ಈಸ್ ಅ ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ನ್ಯಾಚುರಲ್ ಫಿನಾಮಿನಾ. ಸಿಸ್ಟಮ್ಯಾಟಿಕ್ ಸ್ಟಡಿ ಅಂತಿದ್ದ ಹಾಗೆಯೇ ಮೆಷರ್ಮೆಂಟ್ಸ್ ಬಂದ್ಬಿಡುತ್ತೆ. ಸೈನ್ಸ್ ಆಫ್ ಮೆಷರ್ಮೆಂಟ್, ಫಿಸಿಕ್ಸ್ ಸೈನ್ಸ್ ಆಫ್ ಮೆಷರ್ಮೆಂಟ್. ಹಾಗಾಗಿ ಮೆಷರ್ ಅಂತಿದ್ದಾಗೇ ಅಂದರೆ ಒಂದು ಯೂನಿಟ್ ಅಂತ ಚೂಸ್ ಮಾಡಿ ಅದಕ್ಕೆ ನೀವು ಬೇಕಾಗಿರೋ ಕ್ವಾಂಟಿಟಿನ ಕಂಪೇರ್ ಮಾಡ್ತಾ ಹೋಗ್ತೀರಾ. ಆ್ಯಸ್ ಅ ಟೋಲ್ಡ್ ಯು ಇನ್ ದಿ ಲಾಸ್ಟ್ ಕ್ಲಾಸ್, ಇಫ್ ಯು ಕನ್ಸಿಡರ್ ದಿಸ್ ಲೆಂತ್ ಆಸ್ 1 ಮೀಟರ್, ಟು ನೋ ದಿ ಲೆಂತ್ ಆಫ್ ಅ ಹಾಲ್, ನೀವು ಹಾಲ್ದು ಲೆಂತ್ಗೆ ಎಗೇನ್ ಈ ಮೆಷರ್ಮೆಂಟ್ನ ಮಾಡ್ತಾ ಹೋಗಬೇಕು. ಆ ಲೆಂತ್ ಕಂಪೇರ್ ಮಾಡ್ತಾ ಹೋಗ್ತೀರಾ. ಇದರ ಲೆಂತ್ನ ಹಾಲ್ ಲೆಂತಿಗೆ ಕಂಪೇರ್ ಮಾಡಲಿಕ್ಕೆ ಟ್ರೈ ಮಾಡ್ತೀರಾ. ಇಫ್ ದಿ ಲೆಂತ್ ಆಫ್ ದಿ ಹಾಲ್ ಈಸ್ 20 times ದಿಸ್, ದೆನ್ 20 ಮೀಟರ್ ಅಂತೇಳಿ, 20 ಮೀಟರ್. ಇಫ್ ದಿಸ್ ಇಸ್ 1 ಮೀಟರ್, 20 times 1 ಮೀಟರ್. ಹೀಗೆ ವಿ ಕಂಪೇರ್ ಫಿಸಿಕಲ್ ಕ್ವಾಂಟಿಟಿ ವಿತ್ ಚೋಸನ್ ಸ್ಟ್ಯಾಂಡರ್ಡ್. ನೀವು ಈ ಮಾಸ್, ಲೆಂತ್, ಟೈಮ್ ಮಾತ್ರ ಮೆಷರ್ ಮಾಡಿದಾಗ, ಅವುಗಳನ್ನು ಮಾತ್ರ ಯೂಸ್ ಮಾಡಿ ಬೇರೆ ಕ್ವಾಂಟಿಟೀಸ್ನ ಕನ್ಸ್ಟ್ರಕ್ಟ್ ಮಾಡಿದಾಗ, ಲೈಕ್ ದಿಸ್ ಬ್ರಾಂಚ್ ಆಫ್ ಫಿಸಿಕ್ಸ್ ಮೆಕ್ಯಾನಿಕ್ಸ್ ಆಗುತ್ತೆ. ಮೆಕ್ಯಾನಿಕ್ಸ್ನಲ್ಲಿ ಓಲ್ಡನ್ ಬ್ರಾಂಚ್ ಆಫ್ ಫಿಸಿಕ್ಸ್, ಒನ್ ಆಫ್ ದಿ ಓಲ್ಡೆಸ್ಟ್ ಬ್ರಾಂಚಸ್ ಆಫ್ ಫಿಸಿಕ್ಸ್, ಮೆಕ್ಯಾನಿಕ್ಸ್ನಲ್ಲಿ ಯಾವ್ಯಾವ ಯೂನಿಟ್ಸ್ನ ಮಾಸ್ ಯೂಸ್ ಮಾಡ್ತಾಯಿದ್ರು, ಯಾವ ಯೂನಿಟ್ಸ್ನ ಲೆಂತ್ ಯೂಸ್ ಮಾಡ್ತಾಯಿದ್ರು, ಯಾವ ಯೂನಿಟ್ಸ್ನ ಟೈಮ್ ಯೂಸ್ ಮಾಡ್ತಾಯಿದ್ರು ಅನ್ನೋ ಬೇಸಿಸ್ ಮೇಲೆ ಸಿಸ್ಟಮ್ಸ್ ಆಫ್ ಮೆಷರ್ಮೆಂಟ್ಸ್ ದಟ್ ಆಲ್ಸೋ ವಿ ಲರ್ನ್ ಇನ್ ದಿ ಲಾಸ್ಟ್ ಕ್ಲಾಸ್. ಅದರಲ್ಲಿ ನಾನು ರಬ್ ಮಾಡಿ ಕೆಲವು ಸಿಸ್ಟಮ್ಸ್ ಬರೀತೀನಿ ಮಾಸ್, ಲೆಂತ್, ಟೈಮ್ಗೆ. ಸೊ ಐ ವಿಲ್ ರಬ್ ದಟ್ ಹಿಯರ್. ಅದರಲ್ಲಿ ಬೇಸ್ಡ್ ಆನ್ ದಿ ಯೂನಿಟ್ಸ್ ಚೋಸನ್ ಫಾರ್ ಮಾಸ್, ಲೆಂತ್, ಟೈಮ್, ಯು ರೋಟ್ ಫಸ್ಟ್ ಒನ್ FPS system. Second one CGS system, and third one MKS system. ಲಾಸ್ಟ್ ಕ್ಲಾಸ್ ಮಾಡಿದ್ವಿ ಇದನ್ನು. ನೀವು FPS ಹೇಳಿದಾಗ ವಾಟ್ ಯು ಥಿಂಕ್? F stands for foot, ಸ್ಮಾಲ್ ಲೆಟರ್ ಬರೆಯೋಣ. ಆ್ಯಂಡ್ ದಿಸ್ ಸ್ಟ್ಯಾಂಡ್ಸ್ ಫಾರ್ P, pound, and S stands for second. I need some space to write here, that's why ನೋಡಿ pound and second. S stands for second, P for pound, and F for foot. Here C for centimeter, and G for gram, and S for second. ನೋಡಿ ಇದು ಸೆಂಟಿಮೀಟರ್, ಗ್ರಾಮ್, ಸೆಕೆಂಡ್ ಸಿಸ್ಟಮ್ ಆಫ್ ಯೂನಿಟ್ಸ್. ಆ್ಯಂಡ್ ಥರ್ಡ್ ಒನ್ MKS ಅಂದರೆ ಮೀಟರ್, ಕಿಲೋಗ್ರಾಮ್, ಆ್ಯಂಡ್ ಸೆಕೆಂಡ್ ಸಿಸ್ಟಮ್. ನೋಡಿ MKS ಮೀನ್ಸ್ ಮೀಟರ್, ಕಿಲೋಗ್ರಾಮ್, ಸೆಕೆಂಡ್ ಸಿಸ್ಟಮ್. CGS ಮೀನ್ಸ್ ಸೆಂಟಿಮೀಟರ್, ಗ್ರಾಮ್, ಸೆಕೆಂಡ್, ಆ್ಯಂಡ್ FPS ಮೀನ್ಸ್ ಫುಟ್, ಪೌಂಡ್, ಸೆಕೆಂಡ್. ಈ ಥರ ಸಿಸ್ಟಮ್ಸ್. F ಫುಟ್, ಪೌಂಡ್, ಸೆಕೆಂಡ್. C ಸೆಂಟಿಮೀಟರ್, G ಗ್ರಾಮ್, S ಸೆಕೆಂಡ್. M ಮೀಟರ್, K ಕಿಲೋಗ್ರಾಮ್, ಸೆಕೆಂಡ್. ನೋಡಿ ಫುಟ್, ಸೆಂಟಿಮೀಟರ್, ಮೀಟರ್ ಮೂರು ಯೂನಿಟ್ಸ್ ಆಫ್ ಲೆಂತೆ. ಬೇರೆ ಟೈಮ್ನಲ್ಲಿ ಬೇರೆ ರಿಕ್ವೈರ್ಮೆಂಟಿಗೆ ಯೂಸ್ ಮಾಡ್ತಿದ್ರು. ಸೆಂಟಿಮೀಟರ್ ಇದರಲ್ಲಿ ತುಂಬ ಕಮ್ಮಿ ಲೆಂತು, ಸ್ಮಾಲೆಸ್ಟ್ ಮೇ ಬಿ ಇಷ್ಟಿರುತ್ತೆ. 1 ಫುಟ್ ಅಂದರೆ ಆಲ್ಮೋಸ್ಟ್ ನೋಡಿ ಇಷ್ಟು ಲೆಂತ್. ದಟ್ ವಾಸ್ ಯೂಸ್ಡ್ ಇನ್ ಸಮ್ ಅದರ್ ಪಾರ್ಟ್ಸ್ ಆಫ್ ದಿ ವರ್ಲ್ಡ್, ಮೇ ಬಿ ವೈಡ್ಲಿ ಇನ್ ಯುರೋಪ್. ಇದು ಬ್ರಿಟಿಷ್ ಸಿಸ್ಟಮ್ ಅಂತಾರೆ, ಬ್ರಿಟಿಷ್ ಸಿಸ್ಟಮ್ ಇದು. ಆ್ಯಂಡ್ ಈಗಲೂ ಅಮೇರಿಕಲ್ಲೆಲ್ಲ ತುಂಬ ವೈಡಾಗಿ ಯೂಸ್ ಮಾಡ್ತಾರೆ. ಎಲ್ಲ ಮೆಷರ್ಮೆಂಟ್ಸು ಫುಟ್ನಲ್ಲಿ ಹೇಳ್ತಾರೆ, ಪೌಂಡ್ಲಿ ಹೇಳ್ತಾರೆ. ಸಿಂಬಲ್ ನೋಡಿ, ಫುಟ್ಗೆ F ಬರಿತೀವಿ, ಪೌಂಡಿಗೆ LB ಅಂತ ಬರೀತಾರೆ, S ಸೆಕೆಂಡು, ಸೆಂಟಿಮೀಟರ್ CM, ಗ್ರಾಮ್ G, S ಸೆಕೆಂಡು, ಮೀಟರ್ M ಮಾತ್ರ ಬರೀಬೇಕು, ಕಿಲೋಗ್ರಾಮ್ಗೆ KG ಬರೀತೀವಿ, ಆ್ಯಂಡ್ S ಸೆಕೆಂಡ್ ಆಗುತ್ತೆ. 1 ಮೀಟ್ರ್ ಅಂದರೆ ಮೇ ಬಿ ದಿಸ್ ಲೆಂತ್, ಇಷ್ಟು ಲೆಂತ್ ಇರ್ಬೋದು 1 ಮೀಟ್ರ್. ಸೊ ಇದನ್ನು ನಾವು ಲೆಂತ್ ಯೂಸ್ ಮಾಡ್ತೀವಿ. ನಮ್ಮ ಡೇ ಟು ಡೇ ಲೈಫ್ ಆ್ಯಕ್ಟಿವಿಟೀಸ್ನಲ್ಲಿ ಯಾವ ಮೆಷರ್ಮೆಂಟ್ನ ನೀವು ಮಾಡ್ತೀರಾ, ಯಾವ ಕ್ವಾಂಟಿಟಿ ಮೆಷರ್ ಮಾಡ್ತೀರಾ, ಮ್ಯಾಗ್ನಿಟ್ಯೂಡ್ ಆಫ್ ದಿ ಕ್ವಾಂಟಿಟಿ ಮೀನ್ಸ್ ಪರಿಮಾಣ, ಕನ್ನಡ ಮ್ಯಾಗ್ನಿಟ್ಯೂಡ್, ಎಷ್ಟು ಮ್ಯಾಗ್ನಿಟ್ಯೂಡ್ ಮೆಷರ್ ಮಾಡ್ತೀರಾ ಅನ್ನೋದ್ರ ಮೇಲೆ ವಿಚ್ ಯೂನಿಟ್. ಆ್ಯಸ್ ಐ ಟೋಲ್ಡ್ ಇನ್ ದ ಲಾಸ್ಟ್ ಕ್ಲಾಸ್, ನೀವು ಗೋಲ್ಡ್ ಅಂಗಡಿಗೆ ಹೋಗಿ 1 ಕ್ವಿಂಟಾಲ್ ಗೋಲ್ಡ್ ಅಂದರೆ ದೇ ಲಾಫ್ ಅಟ್ ಯು, ನಗ್ತಾರೆ ನಿಮ್ಮನ್ನು ಅಲ್ವೇ. 1 ಕ್ವಿಂಟಾಲ್ ಅಲ್ಲಿ ಗ್ರಾಮ್, ಮಿಲಿಗ್ರಾಮ್ ಅಲ್ವೇ, ಅದನ್ನೇ ತಾನೇ ಹೇಳಿದ್ದೀನಿ. ಲೈಕ್ ದಟ್ ನೀವು ಎಲ್ಲೆಲ್ಲಿ ಏನೇನು ಮೆಷರ್ ಮಾಡ್ತೀರಾ ಅದ್ರ ಮೇಲೆ ಯಾವ ಯೂನಿಟ್ಸ್ನ ಯೂಸ್ ಮಾಡ್ತೀರಾ. 3 ಬಳಕೆನಲ್ಲಿದೆ. ಆಲ್ ದಿ 3 ಆರ್ ಇನ್ ಯೂಸ್ ಟುಡೇ ಅಕ್ರಾಸ್ ದಿ ಗ್ಲೋಬ್, ಎಲ್ಲ ಕಡೆ ಯೂಸ್ ಮಾಡ್ತಾರೆ.
ಇಫ್ ಯು ಗೋ ಟು ರಿಮೋಟ್ ಕಂಟ್ರಿ ಇನ್ ಸೌತ್ ಆಫ್ರಿಕಾ ಸೇ, ಅಲ್ಲೂ ನೀವು ಯಾವುದಾದ್ರು ಈ ಯೂನಿಟ್ಸ್ನ ಹೇಳಿದ್ರೂ ಪೀಪಲ್ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಫುಟ್ ಅಂದರೆ ಎಷ್ಟು, ಸೆಂಟಿಮೀಟ್ರ್ ಎಷ್ಟು, ಮೀಟ್ರ್ ಎಷ್ಟು, ಆ್ಯಂಡ್ ರೀಜನಲ್ ಆಗಿ ಬೇರೆ ಬೇರೆ ಯೂನಿಟ್ಸ್ಗಳನ್ನು ಯೂಸ್ ಮಾಡ್ತಾರೆ. ಇವುಗಳು ವೈಡ್ಲಿ ಎಲ್ಲ ಕಡೆ ಯೂಸ್ ಮಾಡ್ತೀವಿ. ಈಗ ಇವುಗಳ ಜೊತೆಗೆ ಇನ್ನೊಂದು ಯೂನಿಟ್ನ ಯೂಸ್ ಮಾಡ್ತಾರೆ, ಇನ್ನೊಂದು ಸಿಸ್ಟಮ್ ಆಫ್ ಯೂನಿಟ್ಸ್, ದಟ್ ಈಸ್ SI. ದಟ್ ಈಸ್ SI ಸಿಸ್ಟಮ್ ಆಫ್ ಯೂನಿಟ್ಸ್. ನೋಡಿ, FPS, CGS, MKS ಆದಮೇಲೆ ಬಂದಿದ್ದು, ದಟ್ ಈಸ್ ಫೋರ್ತ್ ಒನ್, SI system of units, today's class. What is SI? SI, as I told you in the last class, direct word is a short form, abbreviation of system D internationale D units. System SI, system internationale D units. I will write here internationale D units. This is a French word. The English translation of this is International System of Units ಅಂತ. ಆ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್ನ ಫಸ್ಟು ಫ್ರಾನ್ಸ್ನಲ್ಲಿ ಅಕ್ಸೆಪ್ಟ್ ಮಾಡಿದ್ರು. ಫ್ರಾನ್ಸ್ನಲ್ಲಿ ದೆರ್ ವಾಸ್ ಅ ಕಾನ್ಫರೆನ್ಸ್ ಇನ್ ಅರೌಂಡ್ 1973 ಪ್ಯಾರಿಸ್ ಅಬೌಟ್ ದಿ ಯೂಸ್ ಆಫ್ ಫಂಡಮೆಂಟಲ್ ಆ್ಯಂಡ್ ಡಿರೈವ್ಡ್ ಕ್ವಾಂಟಿಟೀಸ್ ಆ್ಯಂಡ್ ದೇರ್ ಯೂನಿಟ್ಸ್. ವೈ ಟು ಯೂಸ್ ಸೇಮ್ ಡಿಫ್ರೆಂಟ್ ಯೂನಿಟ್ಸ್ ಫಾರ್ ಸೇಮ್ ಫಿಸಿಕಲ್ ಕ್ವಾಂಟಿಟಿ. ಆ ಥರ ಇತ್ತು ಫಿಸಿಕ್ಸ್ನಲ್ಲಿ. ಈಗ ಎನರ್ಜಿಗೆ ನಾವು ಜೌಲ್ ಯೂಸ್ ಮಾಡ್ತಿದ್ವಿ, ಇನ್ನೊಂದು ಯೂನಿಟ್ ಯೂಸ್ ಮಾಡ್ತಿದ್ವಿ, ಅಂತ ಒಂದು ಅರ್ಗ್. ಆಮೇಲೆ ಇನ್ನೊಂದು ಕ್ಯಾಲೋರಿ, ಯು ಹ್ಯಾವ್ ಹರ್ಡ್ ಆಫ್ ಇಟ್, ಕ್ಯಾಲೋರಿ a unit of energy, joule unit of energy. Energy is only one physical quantity, energy. ಅದಕ್ಕೆ ಡಿಫ್ರೆಂಟ್ ಯೂನಿಟ್ಸು. ಆ ಥರ ಆಂಬಿಗ್ಯುಟೀಸ್ ಬೇಡ, ಗೊಂದಲಗಳು ಯೂನಿಟ್ಸ್ ಯೂಸ್ ಮಾಡುವಾಗ ಬೇಡ ಅಂಥೇಳಿ 1973ನಲ್ಲಿ ಒಂದು ಸಿಸ್ಟಮ್ನ ಅಕ್ಸೆಪ್ಟ್ ಮಾಡುತ್ತಾರೆ ಇನ್ ಮೇ ಬಿ ಫ್ರಾನ್ಸ್, ಪ್ಯಾರಿಸ್. ಅಲ್ಲಿ ಇಂಟರ್ನ್ಯಾಷನಲ್ ಬ್ಯೂರೋ ಆಫ್ ವೇಟ್ಸ್ ಆ್ಯಂಡ್ ಮೆಷರ್ಸ್ ಅಂತ ಒಂದಿದೆ, ಸೆವೆರೆ ಅಂತ ಒಂದು ಟೌನ್ ಇದೆ. ಆ ಟೌನ್ನಲ್ಲಿ ಇಂಟರ್ನ್ಯಾಷನಲ್ ಬ್ಯೂರೋ ಆಫ್ ವೇಟ್ಸ್ ಆ್ಯಂಡ್ ಮೆಷರ್ಸ್. ಅಲ್ಲಿ ಯೂನಿಟ್ಸ್ಗಳೆಲ್ಲ ಪ್ರೆಷರ್ ಮಾಡಿದ್ದಾರೆ. 1 ಗ್ರಾಮ್ ಅಂದರೆ ಎಷ್ಟು, 1 ಕಿಲೋಗ್ರಾಮ್ ಅಂದರೆ ಎಷ್ಟು, 1 ಮೀಟ್ರ್ ಅಂದರೆ ಎಷ್ಟು, ಇವೆಲ್ಲ ಪ್ರಿಸರ್ವ್ ಮಾಡ್ಕೊಂಡಿದ್ದಾರೆ. ಈಗಲೂ ಇದೆ ಅದು. ದಟ್ ಆಫೀಸ್ ಮೇಂಟೈನ್ಸ್ ದಿ ಸ್ಟ್ಯಾಂಡರ್ಡ್ ಆಫ್ ಮೆಷರ್ಮೆಂಟ್, ದಟ್ ಈಸ್ ಯೂನಿಟ್ ಅಂದರೆ ಇಷ್ಟೇ, ಗ್ರಾಮ್ ಅಂದರೆ ಇಷ್ಟೇ, kg ಅಂದರೆ ಇಷ್ಟೇ. Students, now in the SI system, in addition to the 3 fundamental quantities, which are the mass, length, time, 4 more quantities have been included. Under our resolution around 1973 in the International Bureau of Weights and Measures, our resolution system of units called SI system, International System of Units. ಅದರಲ್ಲಿ ಎಷ್ಟು ಕ್ವಾಂಟಿಟೀಸ್ನ ಫಂಡಮೆಂಟಲ್ ಅಂತ ಚೂಸ್ ಮಾಡಿದ್ರು, ಅವುಗಳ ನೇಮು ಮತ್ತು ನಾನು ಯೂನಿಟ್ಸ್ ಆ್ಯಂಡ್ ಸಿಂಬಲ್ಸ್ ಬರೀತೀನಿ. ಯು ಹ್ಯಾವ್ ಟು ಗೆಟ್ ಇಟ್ ಬೈ ಹಾರ್ಟ್. ಅದರಲ್ಲಿ ಫಸ್ಟ್ ಒನ್, ಲೆಟ್ ಅಸ್ ಸ್ಟಾರ್ಟ್ ವಿತ್ ದಿ ಸೇಮ್ ಯಾವುದು ನೋಡಿ. ಫಸ್ಟ್ ಒನ್, ನಂಬರ್ 1 ಸೀರಿಯಲ್ ನಂಬರ್, ದಿ ಬೇಸ್ ಆರ್ ಫಂಡಮೆಂಟಲ್ ಕ್ವಾಂಟಿಟಿ ಇಸ್ ಸೇಮ್, ದಟ್ ಈಸ್ ಮಾಸ್. ಅದಕ್ಕೆ ಯೂನಿಟ್ಟು ಕಿಲೋಗ್ರಾಮ್ ಅಂತ ಅಕ್ಸೆಪ್ಟ್ ಮಾಡಿಕೊಂಡ್ರು, ಕಿಲೋಗ್ರಾಮ್. ಸಿಂಬಲ್ kg, ಸ್ಮಾಲ್ kg, ಅದನ್ನೇ ಯೂಸ್ ಮಾಡಬೇಕು ನೀವು. ಸೆಕೆಂಡ್ ಒನ್, ಲೆಂತ್, ದಿ ಯೂನಿಟ್ ವಿಚ್ ಹ್ಯಾಸ್ ಬೀನ್ ಅಕ್ಸೆಪ್ಟೆಡ್ ಅಕಾರ್ಡಿಂಗ್ ಟು ದಿ SI ಸಿಸ್ಟಮ್, ಮೀಟರ್, METRE, ಸ್ಮಾಲ್ m ಇಸ್ ದಿ ಅಕ್ಸೆಪ್ಟೆಡ್ ಸಿಂಬಲ್, ಅಬ್ರಿವಿಯೇಷನ್ ಅಂತಲೂ ಹೇಳ್ತೀವಿ. ಆ್ಯಂಡ್ ದಿ ಥರ್ಡ್ ಒನ್ ಈಸ್ ಟೈಮ್ ನೋಡಿ. ಸೇಮ್ 3 ಕ್ವಾಂಟಿಟೀಸ್ ವಿಚ್ ಯು ಲರ್ನ್ಡ್ ಇನ್ ಮೆಕ್ಯಾನಿಕ್ಸ್, CGS, FPS, SI, ಅದೇನೆ. ಇಲ್ಲೂ ನಾವು ಸೆಕೆಂಡ್ ಅಂತಲೇ ಯೂಸ್ ಮಾಡ್ತೀವಿ, ಸ್ಮಾಲ್ ಎಸ್ ಅಂತ ಹೇಳ್ತಾರೆ. ಆ್ಯಂಡ್ ದಿ ಫೋರ್ತ್ ಒನ್, ಎಲೆಕ್ಟ್ರಿಕ್ ಕರೆಂಟ್, ಇದನ್ನು ಫಂಡಮೆಂಟಲ್, ಎಲೆಕ್ಟ್ರಿಕ್ ಚಾರ್ಜ್ ಫಂಡಮೆಂಟಲ್, ಬಟ್ ಕರೆಂಟ್ನ ಫಂಡಮೆಂಟಲ್ ಕ್ವಾಂಟಿಟಿ ಯೂಸ್ ಮಾಡ್ಕೊಂಡಿದ್ದಾರೆ. ಯೂನಿಟ್ ಈಸ್ ಆಂಪಿಯರ್. ನೇಮ್ ಆಫ್ ಸೈಂಟಿಸ್ಟ್. ಫುಲ್ ನೇಮ್ ಬರೆಯುವಾಗ ಸ್ಮಾಲ್ ಏನೇ ಬರೀಬೇಕು, ಯೂನಿಟ್ ಆಗಿದ್ದಾರೆ. ಬಟ್ ದಿ ಸಿಂಬಲ್ accepted abbreviation is capital A. And the fifth one is thermodynamic temperature. Thermodynamic temperature. I write short form, ಫುಲ್ ಬರೀರಿ ನೀವು. ಸ್ವಲ್ಪ ಸ್ಪೇಸ್ ಜಾಸ್ತಿ ಮಾಡ್ಕೊಂಡಿಲ್ಲಿ
ಥರ್ಮೋಡೈನಮಿಕ್ ಟೆಂಪರೇಚರ್ TEMP ಆರ್ ಅಷ್ಟೇ ಬರೆದಿದ್ದೀನಿ ನಾನು, ಫುಲ್ ಬರ್ಕೊಳ್ಳಿ. ಆ್ಯಂಡ್ ದಿ ನೇಮ್ ಆಫ್ ದಿ ಯೂನಿಟ್ ಈಸ್ ಕೆಲ್ವಿನ್. ಇಟ್ಸ್ ನೇಮ್ಡ್ ಆಫ್ಟರ್ ಲಾರ್ಡ್ ಕೆಲ್ವಿನ್ ಥಾಮ್ಸನ್, ಒನ್ ಆಫ್ ದಿ ಸ್ಟಾಲ್ವರ್ಡ್ಸ್ ಹೂ ವರ್ಕ್ಡ್ ಇನ್ ಥರ್ಮೋಡೈನಮಿಕ್ಸ್ ಬ್ರಾಂಚ್. ಶಾಖ ಪ್ರವಾಹ ಆ ಥರ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಹೈಸ್ಕೂಲ್ ಓದಿರ್ತೀರ. ಕೆಲ್ವಿನ್ ನೇಮ್ ಆಫ್ ಸೈಂಟಿಸ್ಟ್ನ ಹಾಗೆ ಇಟ್ಕೊಳ್ಳೋದು, ಸಿಂಬಲ್ ಕ್ಯಾಪಿಟಲ್. ಆ್ಯಂಡ್ ಸಿಕ್ಸ್ತ್ ಒನ್ ಈಸ್ ಅಮೌಂಟ್ ಆಫ್ ಸಬ್ಸ್ಟೆನ್ಸ್. ಅಂದರೆ ಇದು ಯೂಶ್ವಲಿ ಲೇಟರ್ ಇನ್ವೆನ್ಷನ್, ಅದು ಲೇಟರ್ನ ಅಡಾಪ್ಟ್ ಮಾಡ್ಕೊಂಡಿರೋದು ಫಾರ್ ಮಾಲಿಕ್ಯೂಲ್ಸ್, ಆಟಮ್ಸ್, ಕಲೆಕ್ಷನ್ ಆಫ್ ಗ್ಯಾಸಸ್ ಎಸ್ಪೆಷಲಿ ತುಂಬ ಯೂಸ್ ಆಗುತ್ತೆ. ದಟ್ ಈಸ್ ಮೋಲ್ ಆ್ಯಂಡ್ MOL ಈಸ್ ದಿ accepted abbreviation. And the seventh one is luminous intensity ಅಂದರೆ ತೀವ್ರತೆ. ಕನ್ನಡ ಮೀಡಿಯಂ ಸ್ಟೂಡೆಂಟ್ಸು ಲುಮಿನಸ್ ಅಂದರೆ ಸ್ವಯಂ ಪ್ರಕಾಶವಾಗಿರುವಂಥದ್ದು. ಯಾವುದೇ ಒಂದು ಲೈಟ್ ಎಮಿಟಿಂಗ್ ಸೋರ್ಸ್ನ ತಗೊಂಡಾಗ ಆ ಸೋರ್ಸಿಂದ ಎಷ್ಟು ಲೈಟ್ 1 ಸೆಕೆಂಡಿಗೆ ಬರ್ತಾ ಇದೆ, ಲೈಟ್ ಎಮಿಟೆಡ್ ಪರ್ ಸೆಕೆಂಡ್ ಪರ್ ಯೂನಿಟ್ ಏರಿಯಾ, ಇಂಟೆನ್ಸಿಟಿ. ಕ್ಯಾಂಡೆಲಾ ಆ್ಯಂಡ್ CD ಅಂತ ಬರೀತೀವಿ ಹೀಗೆ, accepted abbreviation. These are the 7 fundamental quantities accepted in the 1973's General Conference Weights and Measures in Paris, Severe ಅಂತ ಟೌನ್, ಅಲ್ಲಿ ಅದನ್ನು ಅಕ್ಸೆಪ್ಟ್ ಮಾಡ್ತಾರೆ. ನಾವೀಗ ಅದನ್ನು ಯೂಸ್ ಮಾಡ್ತಿದ್ದೀವಿ. ನೋಡಿ, ಇನ್ ಅಡಿಷನ್ ಟು ದೀಸ್ 7 ದೇರ್ ಆರ್ 2 ಸಪ್ಲಿಮೆಂಟ್ರಿ ಅಡಿಷನಲ್. ಅವು ಆ್ಯಂಗಲ್ ಮೆಷರ್ ಮಾಡಲಿಕ್ಕೆ ಅವನು ಸಪ್ಲಿಮೆಂಟ್ರಿ ಕ್ವಾಂಟಿಟೀಸ್ ಅಂತ. ನೋಡಿ, ಇಲ್ಲಿ ಬರೀತೀನಿ ನಾನು, ಐ ವಿಲ್ ರೈಟ್ ಸಪ್ಲಿಮೆಂಟ್ರಿ ಕ್ವಾಂಟಿಟೀಸ್. ಸಪ್ಲಿಮೆಂಟ್ಸ್ ಅಂತ ನಿಮಗೆ ಗೊತ್ತಲ್ಲ, ಸಪ್ಲಿಮೆಂಟ್ಸ್ ಅಂದರೆ ಅಡಿಷನಲ್ ಅಂತ. ಸಪ್ಲಿಮೆಂಟ್ಸ್ ಎಷ್ಟು? ಈಗ ಒಂದು ಬುಕ್ ತೊಗೊಂಡ್ರೆ ನಿಮ್ಮ ಆನ್ಸರ್ ಶೀಟ್ನ ಸಪ್ಲಿಮೆಂಟ್ಸ್ ಅಂತ ಹೇಳ್ತಾರೆ ನೋಡಿ. ಅದು ನೋಡಿ, ಇಲ್ಲಿ ಸಪ್ಲಿಮೆಂಟ್ಸ್ನಲ್ಲಿ ದೇರ್ ಆರ್ 2 ಕ್ವಾಂಟಿಟೀಸ್ ನೇಮ್ ಬರೆಯೋಣ, ಡಿಫ್ರೆಂಟ್ ಕಲರ್ ಯೂಸ್ ಮಾಡ್ತೀನಿ. ದಟ್ ಈಸ್ ಪ್ಲೇನ್ ಆ್ಯಂಗಲ್, ಅದು ಸರ್ಕಲ್ ಯೂಸ್ ಮಾಡೋದು. ಐ ವಿಲ್ ಕಮ್ ಟು ದಿ ಡೆಫಿನೇಷನ್ ಆಫ್ ದಿಸ್. ನಾನು ಆಲ್ರೆಡಿ ಕೆಲವರಿಗೆ ಹೇಳ್ಕೊಟ್ಟಿದ್ದೀನಿ ಪ್ಲೇನ್ ಆ್ಯಂಗಲ್. ಆ್ಯಂಡ್ ದಿ ಸೆಕೆಂಡ್ ಕ್ವಾಂಟಿಟಿ ಈಸ್ ಸಾಲಿಡ್ ಆ್ಯಂಗಲ್. ಇದು ಸಮತಲ ಕೋನ ಅಂತ ಇದರಲ್ಲಿ ನಿಮ್ಮ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಹೈಸ್ಕೂಲ್. ದೇರ್ ಇಸ್ ಅ ಸಾಲಿಡ್ ಆ್ಯಂಗಲ್, ಘನಕೋನ. Now from here onwards you will learn ಸಾಲಿಡ್ ಆ್ಯಂಗಲ್ ಹಂಗೆ ಮಾಡ್ಕೊಳ್ಳಿ, ಘನಕೋನ ಅಷ್ಟೇ. ಒಂದು ಸರಿ ಕನ್ನಡ ವರ್ಡ್ ಇಂಗ್ಲೀಷ್ ಗೊತ್ತಾಗ್ಬಿಟ್ರೆ ನೆಕ್ಸ್ಟ್ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು. ಪ್ಲೇನ್ ಆ್ಯಂಗಲ್, ಸಾಲಿಡ್ ಆ್ಯಂಗಲ್. ಪ್ಲೇನ್ ಆ್ಯಂಗಲ್ ರೇಡಿಯನ್ ಯೂನಿಟ್. ದಿಸ್ ಈಸ್ ಸ್ಟೆರೇಡಿಯನ್. So this is SR and this is RAD. Are the accepted abbreviations of the unit. So students, there are in SI 7 fundamental quantities and 2 supplementary quantities. First of all, if somebody asks you what is SI system of units, what do you say? SI is an abbreviation of International System of Units. ಅದರಲ್ಲಿ ನಾವು 7 ಫಂಡಮೆಂಟಲ್ ಕ್ವಾಂಟಿಟೀಸ್ನ ಯೂಸ್ ಮಾಡ್ತೀವಿ. ಇದು ಸಿಸ್ಟಮ್ ಆಫ್ ಯೂನಿಟ್ಸ್ ವೇರ್ 7 ಫಂಡಮೆಂಟಲ್ ಕ್ವಾಂಟಿಟೀಸ್ ಆ್ಯಂಡ್ 2 ಸಪ್ಲಿಮೆಂಟರಿ ಕ್ವಾಂಟಿಟೀಸ್ ಆರ್ ಯೂಸ್ಡ್, ಆ್ಯಂಡ್ ಯೂಸಿಂಗ್ ದೀಸ್ ವಿ ಹ್ಯಾವ್ ಕನ್ಸ್ಟ್ರಕ್ಟೆಡ್ ಡಿಫರೆಂಟ್ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸ್. ಫಿಸಿಕ್ಸ್ನ ಸ್ಟಡಿ ಮಾಡ್ತೀರಾ, ಅವುಗಳನ್ನು ಯೂಸ್ ಮಾಡಿ ನೀವು ಬೇರೆ ಎಲ್ಲ ಮೆಷರ್ಮೆಂಟ್ಸ್ಗಳನ್ನು ಮಾಡ್ತೀರಾ. ಈಗ ನೀವು ಲರ್ನ್ ಇನ್ ಥರ್ಮೋಡೈನಮಿಕ್ಸ್, ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್ R ಅಂತ ಬರುತ್ತೆ. R ದಿ ವ್ಯಾಲ್ಯೂ ಈಸ್ 8.3 ನಿಯರ್ಲಿ ಬರೀತೀನಿ ನಾನು. ಯೂನಿಟ್ ತುಂಬ ಇಂಪಾರ್ಟೆಂಟ್ ನಮಗೆ, ಇಲ್ಲಿ ವ್ಯಾಲ್ಯೂ ಆಮೇಲೆ ನೋಡೋಣ. ಜೌಲ್ ಪರ್ kg, ಜೌಲ್ ಪರ್ ಮೋಲ್ ಪರ್ ಕೆಲ್ವಿನ್ ಅಂತ ಬರುತ್ತೆ. ಮೋಲ್ ಅಮೌಂಟ್ ಆಫ್ ಸಬ್ಸ್ಟೆನ್ಸ್, ಒನ್ ಆಫ್ ದಿ ಫಂಡಮೆಂಟಲ್ ಕ್ವಾಂಟಿಟೀಸ್. ಕೆಲ್ವಿನ್ ಟೆಂಪರೇಚರ್, ಅನದರ್ ಫಂಡಮೆಂಟಲ್ ಕ್ವಾಂಟಿಟಿ. ಜೋಲ್ನಲ್ಲಿ ಮಾಸ್, ಲೆಂತ್, ಟೈಮ್ 3 ಸೇರಿಕೊಂಡ ಜೌಲ್ ಅಂದರೆ ಏನು? ದಟ್ ಟು ಯು ಹ್ಯಾವ್ ಲರ್ನ್ಟ್ ಇನ್ ಅವರ್ ಹೈಸ್ಕೂಲ್ ಅಲ್ವಾ? ಜೌಲ್ ಯೂನಿಟ್ ಆಫ್ ಎನರ್ಜಿ, ಯೂನಿಟ್ ಆಫ್ ವರ್ಕ್. ಹೀಗೆ ಯಾವುದೇ ಒಂದು ಫಿಸಿಕಲ್ ಕ್ವಾಂಟಿಟಿನ ನಾವು ಯೂಸಿಂಗ್ ಫಂಡಮೆಂಟಲ್ ಕನ್ಸ್ಟ್ರಕ್ಟ್ ಮಾಡಿರ್ತೀವಿ. ಹೇಗೆ ಮೆಷರ್ ಮಾಡ್ತೀವಿ ಅಂತ ಹೇಳೋದೇ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ ಯೂನಿಟ್ಸ್. ಸೊ
ನೀವು ಎಸ್ ಐ ಅಂತಿದ್ದಾಗ ಏನು ಹೇಳ್ತೀರಾ, ದೇರ್ ಆರ್ 7 ಫಂಡಮೆಂಟಲ್ ಕ್ವಾಂಟಿಟೀಸ್ ಆ್ಯಂಡ್ 2 ಸಪ್ಲಿಮೆಂಟ್ರಿ ಕ್ವಾಂಟಿಟೀಸ್. ವಿಚ್ ಆರ್ ದೇ? ಒನ್ಸ್ ಅಗೇನ್ ಜಸ್ಟ್ ರನ್ ಥ್ರೂ ಬ್ರೀಫ್ಲಿ. ಮಾಸ್ ಯೂನಿಟ್ ಕಿಲೋಗ್ರಾಮ್ kg, ಲೆಂತ್ ಮೀಟರ್ m, ಟೈಮ್ ಸೆಕೆಂಡ್ s, electric current ampere A, thermodynamic temperature Kelvin K, amount of substance mole MOL, luminous intensity candela CD, plane angle radian rad, solid angle steradian SR. These are the 2 supplementary units and these 7 fundamental units. ಇಲ್ಲಿ SIದು ಅಡ್ವಾಂಟೇಜ್ ಏನು, ಯಾಕೆ ಇದನ್ನು ನಾವು ವೈಡ್ಲಿ ಅಕ್ರಾಸ್ ದಿ ಗ್ಲೋಬ್ ಯೂಸ್ ಮಾಡ್ತಾ ಇದ್ದೀವಿ, ಯು ವಿಲ್ ಸಿ ನೆಕ್ಸ್ಟ್. Now students will see some of the rules of writing SI units. You know there are 7 fundamental quantities and 2 supplementary quantities. ಅವುಗಳ ಯೂನಿಟ್ಸ್ ಬರೆಯುವಾಗ ಸಮ್ ಕೇರ್ಸ್ ಹ್ಯಾವ್ ಟು ಬಿ ಟೇಕನ್. ನೀವು ಹೇಗೆ ಬೇಕೋ ಹಾಗೆ ಯೂನಿಟ್ಸ್ ಬರೆಯೋಂಗಿಲ್ಲ. ಆ್ಯಂಡ್ ದೇರ್ ನೇಮ್ಸ್, ಸಿಂಬಲ್ಸ್ ಅಕ್ಸೆಪ್ಟೆಡ್ ಇರುತ್ತೆ, ಅದನ್ನೇ ಬರೀಬೇಕು. ಈಗ ನೋಡಿ, ಫಸ್ಟ್ ರೂಲ್ ಸೇಸ್ ಸಿಂಬಲ್ ಆಫ್ ಅ ಯೂನಿಟ್ ನೇಮ್ಡ್ ಆಫ್ಟರ್ ಅ ಸೈಂಟಿಸ್ಟ್ ಶುಡ್ ಬಿ ರಿಟರ್ನ್ ಇನ್ ಕ್ಯಾಪಿಟಲ್ ಲೆಟರ್. ಅಂದರೆ ಈಗ ಡಿರೈವ್ಡ್ ಯೂನಿಟ್ಟು ಫೋರ್ಸ್ಗೆ, ಫೋರ್ಸ್ ಅ ಡಿರೈವ್ಡ್ ಕ್ವಾಂಟಿಟಿ, ಫೋರ್ಸ್ ನ್ಯೂಟನ್ ಬರೀತೀವಿ. ನ್ಯೂಟನ್ ಈಸ್ ಡಿರೈವ್ಡ್ ಯೂನಿಟ್, ರೈಟ್? ಅದನ್ನು ಬರೀವಾಗ ನೀವು ಫುಲ್ ನೇಮ್ ಬರೆದ್ರೆ ಸ್ಮಾಲ್ ಎನ್ ಬರೀಬೇಕು, ಇಲ್ಲ ಅಕ್ಸೆಪ್ಟೆಡ್ ಅಬ್ರಿವಿಯೇಷನ್ ಕ್ಯಾಪಿಟಲ್ ಎನ್ ಬರೀಬೇಕು. ಫಾರ್ ಎಕ್ಸಾಂಪಲ್, ನೀವು 25 ನ್ಯೂಟನ್ ಫೋರ್ಸ್ ಬರೆದ್ರಿ ನೋಡಿ, 25 ಕ್ಯಾಪಿಟಲ್ ಎನ್ ಬರೀಬೇಕು. ಆರ್ 25 ಬರೆದು ಸ್ಮಾಲ್ ಎನ್ ನ್ಯೂಟನ್ ಬರೀಬೇಕು, ಕ್ಯಾಪಿಟಲ್ ಎನ್ ನ್ಯೂಟನ್ ಬರೀಬಾರ್ದು. ಕ್ಯಾಪಿಟಲ್ ಎನ್ ನ್ಯೂಟನ್ ರೆಫರ್ಸ್ ಟು ನೇಮ್ ಆಫ್ ಸೈಂಟಿಸ್ಟ್. ಹಾಗೆಯೇ ಯೂನಿಟ್ ಆಫ್ ಟೆಂಪರೇಚರ್ ದಟ್ಸ್ ಕೆಲ್ವಿನ್ ಟು ಬಿ ರಿಟರ್ನ್ ಸ್ಮಾಲ್ ಕೆ ಮೀನ್ಸ್ ನಾನು 275 ಕೆಲ್ವಿನ್ ಬರದೆ ಅಂದರೆ ಕ್ಯಾಪಿಟಲ್ ಕೆ ಬರೀರಿ. ಇಲ್ಲ ನೀವು ನೇಮೇ ಬರೀತೀರಾ, ಫುಲ್ ನೇಮ್ ಸ್ಮಾಲ್ ಕೆ ಕೆಲ್ವಿನ್, ಯು ರೈಟ್. ಸಿಮಿಲರ್ಲಿ ಜೋಲ್ ನೇಮ್ ಆಫ್ ಸೈಂಟಿಸ್ಟ್ ಕ್ಯಾಪಿಟಲ್ ಜೆ ಬರೀತೀರಾ, ಯೂನಿಟ್ ಬರೆದಾಗ ಸ್ಮಾಲ್ ಜೆ ಬರೀತೀರಾ, ಆರ್ ಇಟ್ಸ್ ಅಕ್ಸೆಪ್ಟೆಡ್ ಅಬ್ರಿವಿಯೇಷನ್ ಜೆ. ಪ್ರತಿ ಯೂನಿಟ್ಗೆ ಒಂದು ಅಬ್ರಿವಿಯೇಷನ್ ಅಂದರೆ ನೀವು ಶಾರ್ಟ್ ಫಾರ್ಮ್ ಅಬ್ರಿವಿಯೇಷನ್, symbol of that unit. Most of the cases, if the unit is named after a scientist, this first letter capital, ನೋಡಿ, ಜೋಲ್ ಕ್ಯಾಪಿಟಲ್ ಜೆ, ನ್ಯೂಟನ್ ಕ್ಯಾಪಿಟಲ್ ಎನ್ ಇಸ್ ದಿ ಸಿಂಬಲ್, ಅದನ್ನೇ ಬರೀಬೇಕು. ಸೆಕೆಂಡ್ ಒನೇನು ಫುಲ್ ನೇಮ್ ಆಫ್ ಯೂನಿಟ್ ಬರೀಬೇಕು. ಈವನ್ ಇಫ್ ಇಟ್ ಇಸ್ ನೇಮ್ಡ್ ಆಫ್ಟರ್ ಅ ಸೈಂಟಿಸ್ಟ್ ಶುಡ್ ಬಿ ರಿಟರ್ನ್ ಇನ್ ಸ್ಮಾಲ್ ಲೆಟರ್ಸ್. ನಾವು ಫುಲ್ ನೇಮ್ ಆಫ್ ದಿ ಯೂನಿಟ್ ಬರೆದಾಗ ಸ್ಮಾಲ್ ಲೆಟರ್ಸ್ನಲ್ಲಿ ಬರೀತೀವಿ. ನೋಡಿ, ನ್ಯೂಟನ್, ಜೂಲ್, ಮೀಟರ್ಸ್ METRES ಬರೀತೀರ, ಫುಲ್ ಕ್ಯಾಪಿಟಲ್ ಎಮ್ ಬರೀಬಾರ್ದು. ಬರೋದ್ರೆ ಇಸ್ ರಾಂಗ್, ಬಟ್ ಯು ಶುಡ್ ನಾಟ್ ಡೂ ದಟ್. ಇಟ್ ಶುಡ್ ನಾಟ್ ಬಿಗಿನ್ ವಿತ್ ಕ್ಯಾಪಿಟಲ್ ಲೆಟರ್, ಅಂದರೆ ಕ್ಯಾಪಿಟಲ್ MTRE ಬರೀಬಾರ್ದು. ದಿಸ್ ಈಸ್ ರಾಂಗ್. ಯು ಶುಡ್ ರೈಟ್ ಸ್ಮಾಲ್ MTRE, ದಿಸ್ ಈಸ್ ರೈಟ್. ನೋಡಿ, ಅಲ್ಲಿ ಹೇಳ್ತಾರೆ ನ್ಯೂಟನ್ ಇದು ಬರೀಬೇಕು, ಬಟ್ ನಾಟ್ ದಿಸ್. ಕ್ಯಾಪಿಟಲ್ ಎನ್ ನ್ಯೂಟನ್ ಬರೀಬಾರ್ದು. ಸ್ಮಾಲ್ ಕೆ ಕೆಲ್ವಿನ್, ಬಟ್ ನಾಟ್ ಕ್ಯಾಪಿಟಲ್ ಕೆ ಕೆಲ್ವಿನ್. ಆಂಪಿಯರ್ ಯೂನಿಟ್ ಆಫ್ ಕರೆಂಟ್, ಯು ವಿಲ್ ಸಿ ನೆಕ್ಸ್ಟ್ ಇಯರ್, ಲಾಸ್ಟ್ ಇಯರ್ ಆಲ್ಸೋ ಯು ಲರ್ನ್. ಸ್ಮಾಲ್ ಎ ಆಂಪಿಯರ್ ಬರೀತೀರಾ, ಬಟ್ ನಾಟ್ ಕ್ಯಾಪಿಟಲ್ ಎ ಆಂಪಿಯರ್ ಎಟ್ಸೆಟ್ರಾ. ಈ ಥರ ನೀವು ತುಂಬ ಎಕ್ಸಾಂಪಲ್ಸ್ ಹೇಳ್ಬೋದು. ನೆಕ್ಸ್ಟು, ಸಿಂಬಲ್ ಆಫ್ ಅ ಯೂನಿಟ್ ಶುಡ್ ಬಿ ರಿಟರ್ನ್ ಐದರ್ ಇನ್ ಫುಲ್ ಆರ್ ಓನ್ಲಿ ಅಕ್ಸೆಪ್ಟೆಡ್ ಅಗ್ರೀಡ್ ಅಬ್ರಿವಿಯೇಷನ್ಸ್. ಅಂದರೆ ನ್ಯೂಟನ್ಗೆ ಫುಲ್ ನೇಮ್ ಸ್ಮಾಲ್ ಎನ್ ನ್ಯೂಟನ್ ಬರೀಬೇಕು, ಇಲ್ಲ ಕ್ಯಾಪಿಟಲ್ ಎನ್ ಸಿಂಬಲ್ ಬರೀಬೇಕು, ಹಾಫ್ ವಾಟ್ ಬರೀಬಾರ್ದು. ಫಾರ್ ಎಕ್ಸಾಂಪಲ್, ಇಲ್ಲಿ ನೋಡಿ, ಯೂನಿಟ್ ಆಫ್ ಅ ಸಿಂಬಲ್ ಶುಡ್ ಬಿ ರಿಟರ್ನ್ ಫುಲ್ ಆರ್ ಇಟ್ಸ್ ಅಕ್ಸೆಪ್ಟ್ ಅಬ್ರಿವಿಯೇಷನ್ ಅಂದಾಗ ಯೂನಿಟ್ ಆಫ್ ಲೆಂತ್ ಈಸ್ ಮೀಟರ್. ನೋಡಿ, ರಿಟರ್ನ್ ಐದರ್ ಫುಲ್ ನೇಮ್ ಮೀಟರ್ ಆರ್ ಸ್ಮಾಲ್ ಎಮ್, ಬಟ್ ನಾಟ್ MTR ಆ ಥರ ಸ್ಮಾಲ್ MT ಅಂತ ಬರೆಯೋದು, ಹೀಗೆಲ್ಲ ಮಾಡಬಾರ್ದು. MTR ಅಂದರೆ ಬೇರೆ ಬೇರೆ ಮೀನಿಂಗ್, MTR ಮಸಾಲ ಆ ಥರ ಏನೋ ಸಮಥಿಂಗ್ ಬಂದುಬಿಡುತ್ತೆ. ಆ್ಯಂಡ್ ಯೂನಿಟ್ ಆಫ್ ಟೈಮ್ ಈಸ್ ರಿಟರ್ನ್ ಆಸ್ ಸೆಕೆಂಡ್, ಫುಲ್ ನೇಮ್ ಸೆಕೆಂಡ್ ಬರೀಬೇಕು, ಇಲ್ಲ ಸ್ಮಾಲೆಸ್ಟ್ ಬರೀಬೇಕು, ಬಟ್ ನಾಟ್ SEC. ಈವನ್ ಇನ್ ಮೆನಿ ಬುಕ್ಸ್ ಆರ್ ಸಮ್ ರೆಕಾರ್ಡೆಡ್ ವ್ಯಾಲ್ಯೂಸ್ ಆಫ್ ಟೈಮ್ SEC ಬರೆಯೋದು ನೀವು ನೋಡ್ತೀರಾ. AMP ಆ್ಯಂಪ್ ಅಂತ ಬರೆದುಬಿಡ್ತಾರೆ, AMP ಆ್ಯಂಪ್. ಮ್ಯಾನ್ಯುವಲ್ಗಳಲ್ಲೇ ಹಾಗಿರುತ್ತೆ.
ಅದನ್ನು ಮಾಡಬಾರ್ದು. ನೀವು ಫುಲ್ ನೇಮ್ ಬರೀಬೇಕು, ಇಲ್ಲ ಇಟ್ಸ್ ಅಕ್ಸೆಪ್ಟೆಡ್ ಅಬ್ರಿವಿಯೇಷನ್. ನೋಡಿ, ಫುಲ್ ನೇಮ್ ಆಫ್ ಯೂನಿಟ್ ಆಫ್ ಟೈಮ್ ಸೆಕೆಂಡ್ ಆರ್ ಇಟ್ಸ್ ಅಕ್ಸೆಪ್ಟೆಡ್ ಅಬ್ರಿವಿಯೇಷನ್ ಎಸ್ ಬರೀಬೇಕು. SEC ಅಂತ ಬರೆಯೋದು, ಸೆಕೆಂಡ್ಸ್ ಅಂತಲೂ ಬರೀಬಾರ್ದು, ಪ್ಲೂರಲ್. ಅದು ನೆಕ್ಸ್ಟ್ ಬರುತ್ತೆ ನೋಡಿ. ಅದು ಪ್ಲೂರಲ್ ಶುಡ್ ನಾಟ್ ಬಿ ಯೂಸ್ಡ್ ವಿತ್ ಯೂನಿಟ್ಸ್ ಆ್ಯಂಡ್ ದೇರ್ ಸಿಂಬಲ್ಸ್. ಪ್ಲೂರಲ್ ಫಾರ್ಮ್ ಯೂಸ್ ಮಾಡೋಂಗಿಲ್ಲ. ಪ್ಲೂರಲ್ ಫಾರ್ಮ್ ಅಂದರೆ ಮೀಟರ್ ಬರೀಬೇಕು, ಬಟ್ ನಾಟ್ ಮೀಟರ್ಸ್ ಪ್ಲೂರಲ್ ಬರೀಬಾರ್ದು. ಯಾಕಂದರೆ ಈಗ ನೀವು 25 ಮೀಟರ್ಸ್ ಅಂತ ಯೂಶ್ವಲಿ ಹೇಳ್ಬಿಡ್ತೀವಿ, MTRS ಅಂತಲೇ ಬರೆದ್ಬಿಟ್ಟಿರ್ತಾರೆ. ಹೀಗೆ ಸುಮಾರು ಕಡೆ ನಾವು ನೋಡಿರ್ತೀವಿ ರೆಕಾರ್ಡೆಡ್ ವೀಡಿಯೋಸ್ ವ್ಯಾಲ್ಯೂಸ್ನಲ್ಲಿ. ಇದೆಲ್ಲ ರಾಂಗು ಅಕಾರ್ಡಿಂಗ್ ಟು SI ಸಿಸ್ಟಮ್. ಹೆಂಗೆ ಬರೀಬೇಕು ಹೇಳಿ? ಜಸ್ಟ್ 25 ಮೀಟರ್ ಅಂತಲೇ ಬರೀಬೇಕು. ಯಾಕಂದರೆ ದಿಸ್ ಈಸ್ ರೆಡ್ ಆಸ್ 25 ಟೈಮ್ಸ್ 1 ಮೀಟರ್. 1 ಮೀಟರ್ ಈಸ್ ಸಿಂಗ್ಯುಲರ್. ಏನು ಹೇಳಿ? 1 ಮೀಟರ್ ಈಸ್ ಆಲ್ವೇಸ್ ಸಿಂಗ್ಯುಲರ್, ನಾಟ್ ಪ್ಲೂರಲ್. ಇಟ್ ಈಸ್ 1 ಟೈಮ್ಸ್ 25. ಅಫ್ಕೋರ್ಸ್ 25 ನಂಬರ್ ಜಾಸ್ತಿ ಹೇಳುತ್ತೆ, ಆದರೆ ಇಟ್ ಈಸ್ 1 ಟೈಮ್ಸ್ 25. 1 ಟೈಮ್ಸ್ 25 ಅಂದಾಗ 1 ಮೀಟರ್ ಈಸ್ ಸಿಂಗ್ಯುಲರ್. ಹಾಗಾಗಿ 25 ಮೀಟರ್ಸ್ ಅಂತ ಬರೀಬಾರ್ದು. ಮೀಟರ್ಸ್, ಯು ಶುಡ್ ನಾಟ್ ರೈಟ್ ದಿಸ್. ಇದು ಬರೆಯೋಂಗಿಲ್ಲ, ಇದು ರಾಂಗು. ದಿಸ್ ಈಸ್ ಕರೆಕ್ಟ್ ಮೆಥಡ್. ಆ್ಯಂಡ್ ಸೆಕೆಂಡ್ ಇಷ್ಟು ಬರೀಬೇಕು, ಇದನ್ನು ಬರೀಬಾರ್ದು, ದಿಸ್ ಈಸ್ ರಾಂಗ್. ಆ್ಯಂಡ್ ಕಿಲೋಗ್ರಾಮ್ ಅಷ್ಟೇ ಬರೀಬೇಕು, ಇಟ್ಸ್ ನಾಟ್ ಕಿಲೋಗ್ರಾಮ್ಸ್. ಇಟ್ಸ್ 25 ಕಿಲೋಗ್ರಾಮ್ಸ್. ಸ್ಟೈಲಿಶಾಗಿ ನಾವು 25 ಕಿಲೋಗ್ರಾಮ್ಸ್ ಫೂಟ್ ಅಂತ ಹೇಳಬೇಕು. ಫೀಟ್ ಅಂತೂ ಸಾಮಾನ್ಯವಾಗಿ ಹೇಳ್ತೀವಿ, ಫುಟ್ಸ್ ಅಂತ ಹೇಳೋಂಗಿಲ್ಲ. ಈಗ ಇಲ್ಲಿ 25 ಕಿಲೋಗ್ರಾಮ್ KGs ಅಂತ ಯೂಶ್ವಲಿ ನೀವು ಸುಮಾರು ಬುಕ್ಗಳಲ್ಲಿ ರೆಕಾರ್ಡೆಡ್ ಮ್ಯಾನ್ಯುಯಲ್ಗಳಲ್ಲಿ ನೋಡಿರ್ತೀರ ನೀವು. ವ್ಯಾಲ್ಯೂ ರೆಕಾರ್ಡ್ ಮಾಡಿರುವಂಥ ಮ್ಯಾನ್ಯುಯಲ್ಗಳಲ್ಲಿ ಆರ್ ಎನಿ ಥಿಂಗ್ ದಟ್ ಕೋಡ್ಸ್ ದಿ ಮಾಸ್ ಹಿಂಗೆ ನೋಡಿರ್ತೀರ ನೀವು. KGs ಅಂತ. ಬಟ್ ಈ ಲಾಸ್ಟಿಗೆ ಎಸ್ ಬರೀಬಾರ್ದು. ಯಾಕೆ ಹೇಳಿ? ಇಟ್ ಈಸ್ ರಾಂಗ್, ಇಟ್ ಇಸ್ ನಾಟ್ ಪ್ಲೂರಲ್, ಇಟ್ ಇಸ್ ಆ್ಯಕ್ಚುಲಿ 25 ಟೈಮ್ಸ್ 1 kg. 25 ಟೈಮ್ಸ್ 1 kg. 25 ಟೈಮ್ಸ್ 1 kg. 1 kg is ಸಿಂಗ್ಯುಲರ್. ಹಾಗಾಗಿ ಆ್ಯಂಡ್ ಇನ್ನೊಂದು ಟರ್ಮ್ ಇದೆ, ದಟ್ ಈಸ್ ರೀಡ್ ಕೇರ್ಫುಲಿ, ಲಾಸ್ಟ್ ಒನ್. ಸಿಂಬಲ್ ಆಫ್ ಅ ಯೂನಿಟ್ ಶುಡ್ ನಾಟ್ ಬಿ ಫಾಲೋಡ್ ಬೈ ಫುಲ್ ಸ್ಟಾಪ್ ಆರ್ ಪಂಕ್ಚುಯೇಷನ್ ಮಾರ್ಕ್. ಯಾವುದಾದ್ರೂ ಸೆಂಟೆನ್ಸ್ ಎಂಡ್ ಆದಾಗ ಮಾತ್ರ ನೀವು ಹಾಕಬೇಕು. ಯೂಶ್ವಲಿ ಇದು ಪ್ರಾಕ್ಟೀಸ್ ಮಾಡಿರ್ತೀರ ನೀವು. ಯೂನಿಟ್ಸ್ನ ಬರೆದು ಇದನ್ನು ಮಾಡಿ, ಯೂನಿಟ್ಸ್ನ ಬರೆದ ಮೇಲೆ ಅದು ವ್ಯಾಲ್ಯೂನ ಕೋಟ್ ಮಾಡಿದ ಮೇಲೆ ಯೂಶ್ವಲಿ ಡಾಟ್ ಹಾಕೋದನ್ನು ಪ್ರಾಕ್ಟೀಸ್ ಮಾಡಿಬಿಟ್ಟಿರ್ತೀರ. ಹಾಗೆ ಮಾಡಬಾರ್ದು, ಅದೊಂದು ಕನ್ಫ್ಯೂಷನ್ ಇರುತ್ತೆ ನೋಡಿ. ಇಲ್ಲಿ ಸಿಂಬಲ್ಸ್, ಇಲ್ಲಿ ಸಿಂಬಲ್ ಆಫ್ ಅ ಯೂನಿಟ್ ಶುಡ್ ನಾಟ್ ಬಿ ಫಾಲೋಡ್ ಬೈ ಫುಲ್ ಸ್ಟಾಪ್ ಆರ್ ಎನಿ ಪಂಕ್ಚುಯೇಷನ್ ಮಾರ್ಕ್. ಈಗ 25 kg ಅಂತ ನೀವು ಬರೆದು ಡಾಟ್ ಹಾಕಬಾರ್ದು. ಇಫ್ ದಟ್ ಈಸ್ ದಿ ಎಂಡ್ ಆಫ್ ಸೆಂಟೆನ್ಸ್ ಆವಾಗ ನೀವು ಹಾಕ್ಬೋದು. ಸುಮ್ಮನೆ ಹಾಕಬಾರ್ದು. 25 kg ಡಾಟ್ ಹಾಕ್ಬಿಟ್ಟು ವೆಯ್ಟ್ ಅಂತ ಬರೆಯೋಂಗಿಲ್ಲ ಮುಂದಕ್ಕೆ. ಇಫ್ ಇಟ್ ಕಂಟಿನ್ಯೂಸ್ ಹಂಗೆ ಬರೆಯೋಂಗಿಲ್ಲ. ಡಾಟ್ ಹಾಕಬಾರ್ದು, ಪಂಕ್ಚುಯೇಷನ್ ಮಾರ್ಕ್ ಯಾವುದನ್ನು ಹಾಕಬಾರ್ದು. ನೆಕ್ಸ್ಟ್ ಏನು ಹೇಳ್ತಾರೆ? ಸಿಂಬಲ್ ಆಫ್ ಅ ಡಿರೈವ್ಡ್ ಯೂನಿಟ್ ಶುಡ್ ಬಿ ರಿಟರ್ನ್ ವಿತ್ ನೆಗೆಟಿವ್ ಇಂಡಿಸಸ್. ನೆಗೆಟಿವ್ ಇಂಡಿಸಸ್ ಅಂದರೆ ಪವರ್ ಬರೀವಾಗತ್ತು. ಇಲ್ಲೊಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಮೀಟರ್ ಪರ್ ಸೆಕೆಂಡ್ ಅನ್ನೋದು ಯೂನಿಟ್ ಆಫ್ ವೆಲಾಸಿಟಿ ಆರ್ ಸ್ಪೀಡು. ಅದನ್ನು ಹೀಗೆ ಬರೀಬೇಕು, ಮೀಟರ್ ಪರ್ ಸೆಕೆಂಡ್. ಪರ್ ಅಂದರೆ ನೆಗೆಟಿವ್ ಇಂಡಿಸಸ್ ನೋಡಿ, ಈ ಟರ್ಮು ಇದು ಬರೀಬೇಕು, ಮೀಟರ್ ಪರ್ ಸೆಕೆಂಡ್. ಬಟ್ ನಾಟ್ M/S ಬರೀಬಾರ್ದು. ದಿಸ್ ಈಸ್ ರಾಂಗ್, ದಿಸ್ ಈಸ್ ಕರೆಕ್ಟ್. ಸಿಮಿಲರ್ಲಿ ಕಿಲೋಗ್ರಾಮ್ ಪರ್ ಕ್ಯೂಬಿಕ್ ಮೀಟರ್ ದಟ್ಸ್ ಡೆನ್ಸಿಟಿ. kg per meter cube, ದಿಸ್ ಈಸ್ ಪ್ರಾಪರ್. ಬಟ್ ಹೀಗೆ ಬರೀಬೇಕು, ಕರೆಕ್ಟ್ ಮೆಥಡ್. ದಿಸ್ ಈಸ್ ನಾಟ್, ಈ ಥರ ಬರೀಬಾರ್ದು, ಹಿಂಗೆ ಬರೀಬಾರ್ದು, ದಿಸ್ ಇಸ್ ರಾಂಗ್. ಹೀಗೂ ಬರೀಬಾರ್ದು, ಮೀಟರ್ ಬಾರ್ ಎಸ್, kg ಬಾರ್ ಮೀಟರ್ ಕ್ಯೂಬ್, ಹೀಗೆ ಬರೀಬಾರ್ದು. ಬರೆದ್ರೂ ನೋಬಡಿ ವಿಲ್ ಟೇಕ್ ಟು ಕೋರ್ಟ್ ರೈಟ್ ಫಾರ್ ಸೂಯಿಂಗ್. ಇಲ್ಲಿ ನೀವು ಬರೀಬಾರ್ದು ಅಷ್ಟೇ. ಈ ಮೆಥಡ್ ಇದು ಕರೆಕ್ಟ್ ಮೆಥಡ್. ಇದು ಈ ಥರ ಪ್ರಾಕ್ಟೀಸ್ ಮಾಡಬೇಕು. ಹಾಗಾಗಿ ನೀವು ಯೂನಿಟ್ ಆಫ್ ಕ್ವಾಂಟಿಟಿ ಬರೀವಾಗ ಸಿಂಬಲ್ ಬರೀಬೇಕು, ಇಲ್ಲ ಅಕ್ಸೆಪ್ಟೆಡ್ ಅಬ್ರಿವಿಯೇಷನ್ ಬರೀಬೇಕು. ಫುಲ್ ನೇಮ್ ಬರೆದಾಗ ಸ್ಮಾಲ್ ಲೆಟ್ರೇ ಬರೀಬೇಕು. ಬರೀ ಸಿಂಬಲ್ ಬರೆದಾಗ ಕ್ಯಾಪಿಟಲ್ ಲೆಟ್ರ್ ಬರೀಬೇಕು. ಪ್ಲೂರಲ್ಸನ್ನು ಯೂಸ್ ಮಾಡಬಾರ್ದು, ಪಂಕ್ಚುಯೇಷನ್ ಮಾರ್ಕ್ನ ಯೂಸ್ ಮಾಡಬಾರ್ದು. ಆಮೇಲೆ ಡಿರೈವ್ಡ್ ಯೂನಿಟ್ಸ್ ಇವೆಲ್ಲ ನೋಡಿ. ಮೀಟರ್ ಪರ್ ಸೆಕೆಂಡ್ ಇಸ್ ಡಿರೈವ್ಡ್ ಯೂನಿಟ್. ಇದು ಬರೀವಾಗ ಪವರ್ ಇಂಡಿಸಸ್ ನೆಗೆಟಿವ್ ಬರೀಬೇಕು. ಡಿನಾಮಿನೇಟಲ್ಲಿ ಬಂದರೆ ಮೀಟರ್ ಬೈ ಸೆಕೆಂಡ್, ಡಿನಾಮಿನೇಟಲ್ ಸೆಕೆಂಡ್ ಇದೆ. ಯು ಶುಡ್ ನಾಟ್ ರೈಟ್ M/S, MS-1 ಬರೀಬೇಕು. ಇದು ಸಮ್ ಆಫ್ ದಿ ರೂಲ್ಸ್ ಆಫ್ ರೈಟಿಂಗ್ SI ನೋಟ್ಸ್ಲಿದೆ. ಒಂದು ಸರಿ ಗೋ ಥ್ರೂ ಆ್ಯಂಡ್ ಪ್ರಾಕ್ಟೀಸ್. ನೆಕ್ಸ್ಟು ಈ SIನಲ್ಲಿ ಸಮ್ ಅಡ್ವಾಂಟೇಜಸ್ ಆಗುತ್ತೆ. ದಟ್ಸ್ ವೈ ದಿಸ್ ಸಿಸ್ಟಮ್ ವಾಸ್ ಇಂಟ್ರಡ್ಯೂಸ್ಡ್. ಅದರಲ್ಲಿ ಏನು ಅಡ್ವಾಂಟೇಜಸ್ಸು? ಆಲ್ ಡಿರೈವ್ಡ್ ಯೂನಿಟ್ಸ್ ಕ್ಯಾನ್ ಬಿ ಒಬ್ಟೈನ್ಡ್
by suitable multiplication or manipulation of base and supplementary units. ಬೇಸ್ ಯೂನಿಟ್ಸ್ ಅಂದರೆ SI ನಲ್ಲಿ 7 ಕ್ವಾಂಟಿಟೀಸ್, ಮಾಸ್, ಲೆಂತ್, ಟೈಮ್, ಟೆಂಪರೇಚರ್, ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಯೂನಿಟ್ ಈಗ ತಾನೇ ಬರೆದವಲ್ಲ ಆ ಯೂನಿಟ್ಸ್ಗಳು, ಮತ್ತು ಸಪ್ಲಿಮೆಂಟ್ರಿ 2 ಯೂನಿಟ್ಸ್ ಇದೆ. 2 ಪ್ಲೇನ್ ಆ್ಯಂಗಲ್, ರೇಡಿಯನ್, ಸಾಲಿಡ್ ಆ್ಯಂಗಲ್, ಸ್ಟೆರೇಡಿಯನ್. ಅವುಗಳನ್ನ ಯೂಸ್ ಮಾಡಿ ನೀವು ವಿತೌಟ್ ನ್ಯೂಮರಿಕಲ್ ಫ್ಯಾಕ್ಟರ್ ಬರ್ದೇ ಯೂನಿಟ್ಸ್ಗಳನ್ನು ಬರೀಬೋದು. ಈಗ ನೀವು 1 ಕಿಲೋಗ್ರಾಮ್ ಇದ್ದರೆ ಪವರ್ ಆಫ್ 10ನಲ್ಲಿ ಮಾತ್ರ ವ್ಯಾಲ್ಯೂ ಬರೋ ಥರ 10 ಪವರ್ 3 ಗ್ರಾಮ್ ಅಂತ ಬರೀತೀರ. ಹೀಗೆ ಪವರ್ಸ್ ಆಫ್ 10ನಲ್ಲಿ ಮಾತ್ರ ವ್ಯಾಲ್ಯೂ ಬರುತ್ತೆ. ಈಗ ಅಡಿಷನಲ್ ಯಾವುದಾದ್ರು 1 kg is 2 ಗ್ರಾಮ್ ಅಂತ ಬರೋದಿಲ್ಲ. ಇಲ್ಲಿ ಕಿಲೋಗ್ರಾಮ್ ಈಸ್ SI ಯೂನಿಟ್, ಗ್ರಾಮ್ ಈಸ್ CGS ಯೂನಿಟ್. ಹಾಗಾಗಿ ನೀವು ಯೂನಿಟ್ಸ್ನ ಕನ್ವರ್ಟ್ ಮಾಡಿದಾಗ ಫ್ರಮ್ CGS ಟು SI ಟು CGS, ಎಕ್ಸ್ಟ್ರಾ ನ್ಯೂಮರಿಕಲ್ ಫ್ಯಾಕ್ಟರ್ ಅಪಾರ್ಟ್ ಫ್ರಮ್ ಪವರ್ ಆಫ್ 10 ಮಾತ್ರ ಬರುತ್ತೆ. 1 kg 10 ಪವರ್ 3 ಗ್ರಾಮ್. ಹಾಗಾಗಿ ಇಟ್ಸ್ ದ ಕೋಹರೆಂಟ್ ಸಿಸ್ಟಮ್. SI CGSನ ನಾವು ಒಂದು ಸಿಸ್ಟಮ್ ಟು ಅದರ್ ಕನ್ವರ್ಟ್ ಮಾಡಿದಾಗ ಪವರ್ ಆಫ್ 10ನಲ್ಲಿ ಮಾತ್ರ ಫ್ಯಾಕ್ಟರ್ಸ್ ಬರುತ್ತೆ, ಬೇರೆ ಎಕ್ಸ್ಟ್ರಾ ಫ್ಯಾಕ್ಟರ್ಸ್ ಯಾವುದೂ ಬರೋದಿಲ್ಲ. ಲೈಕ್ 1 ಫುಟ್ ಈಸ್ 12 ಇಂಚಸ್. ನೋಡಿ 12 ನಂಬರ್ ಆಡ್ ನಂಬರ್ ಥರ ಸುಮ್ಮನೆ ಅದು ಬಂದಿದೆ, ಬಟ್ ಇಲ್ಲ ಆಗಲ್ಲ, ಪವರ್ ಆಫ್ 10ನೇ ಬರುತ್ತೆ. ನೀವು ಮಿಲಿಗ್ರಾಮಿಗೆ ಹೋದರೆ 10 ಪವರ್ 6 ಆಗುತ್ತೆ kgಗೆ. ಮೈಕ್ರೋಗ್ರಾಮಿಗೆ ಹೋದರೆ 10 ಪವರ್ 9 ಬರುತ್ತೆ. ಪವರ್ ಆಫ್ 10ನಲ್ಲೇ ವ್ಯಾಲ್ಯೂ ಬರುತ್ತೆ, ಈ ಥರ ಯಾವುದೋ ನಂಬರ್ ಬರೋದಿಲ್ಲ. ಆ್ಯಂಡ್ ಇಟ್ ಈಸ್ ಈಸಿ ಟು ಕನ್ವರ್ಟ್ ಫ್ರಮ್, ನೋಡಿ, ಒನ್ ಸಿಸ್ಟಮ್ ಟು ಅನದರ್. ಅಂದರೆ SI ಟು CGS ಟು SI ತುಂಬ ಈಸಿ ಮಾಡ್ಬೋದು. ಇಸ್ ಮೆಟ್ರಿಕ್ ಸಿಸ್ಟಮ್ ಮೊದಲೇ ಹೇಳಿದಾಗೆ ಪವರ್ ಆಫ್ 10ನಲ್ಲಿ ಫ್ಯಾಕ್ಟರ್ಸ್ ಬರೋ ಥರ ನಾವು ಯೂನಿಟ್ನ ಬರಿತೀವಿ. ನೋಡಿ, ಇಟ್ ಈಸ್ ಅ ಮೆಟ್ರಿಕ್ ಸಿಸ್ಟಮ್. ಮಲ್ಟಿಪಲ್ಸ್ ಕೆನ್ ಬಿ ಎಕ್ಸ್ಪ್ರೆಸ್ಡ್ ಆ್ಯಸ್ ಸೂಟಬಲ್ ಪವರ್ಸ್ ಆಫ್ 10. ಪವರ್ಸ್ ಆಫ್ 10ನಲ್ಲಿ ವ್ಯಾಲ್ಯೂ ಬರೋ ಥರ ಮಲ್ಟಿಪಲ್ಸ್ ಬರೀತೀವಿ. ಮಲ್ಟಿಪಲ್ಸ್ ಅಂದರೆ ಯಾವುದು? ಮಲ್ಟಿಪಲ್ಸ್ ಅಂದರೆ ಕಿಲೋಗ್ರಾಮ್, ಗ್ರಾಮ್, ಮಿಲಿಗ್ರಾಮ್, ಈಗ ತಾನೇ ಹೇಳಿದೆ, ಮೈಕ್ರೋಗ್ರಾಮ್, ಈ ಥರ ಬರೆಯುವಾಗ ನೋಡಿ, ಗ್ರಾಮ್ಗೆ kg ಇದೆಯಲ್ಲ ಅದು ಮಲ್ಟಿಪಲ್. ಅಂದರೆ 1 kg ತೊಗೊಂಡ್ರೆ 10 ಪವರ್ 3 ಗ್ರಾಮ್ಸ್ ಆಗುತ್ತೆ, 1000 ಗ್ರಾಮ್ಸ್. ನೀವು ಮಿಲಿ ತೊಗೊಂಡಾಗ ಇನ್ನೊಂದು 1000 ಆ್ಯಡ್ ಆಗುತ್ತೆ, 10 ಪವರ್ 6 ಆಗುತ್ತೆ. ಮೈಕ್ರೋ ತೊಗೊಂಡಾಗ 10 ಪವರ್ 9 ಆಗುತ್ತೆ. ಯು ವಿಲ್ ಸಿ ಆಲ್ ದಿಸ್. ಟ್ರೈ ಮಾಡಿ ಹೇಗೆ ಅಂತ ಕಂಡುಹಿಡಿಯಲಿಕ್ಕೆ. ಅದರ್ವೈಸ್ ವಿಲ್ ಗೆಟ್ ಇಟ್ ಕ್ಲಾರಿಫೈಡ್. ಮುಂದಿನ ಕ್ಲಾಸ್ಗಳಲ್ಲಿ ಬರುತ್ತೆ ಇದ್ರ ಬಗ್ಗೆ ಎಲ್ಲ. 1 kg 10 ಪವರ್ 3 ಗ್ರಾಮ್ 1000, 10 ಪವರ್ 6 ಮಿಲಿಗ್ರಾಮ್, 10 ಪವರ್ 9 ಮೈಕ್ರೋಗ್ರಾಮ್. ಸಿಮಿಲರ್ಲಿ 1 ಮೀಟರ್, ದಟ್ ಈಸ್ 100 ಸೆಂಟಿಮೀಟರ್, 10 ಪವರ್ 2 ಸೆಂಟಿಮೀಟರ್. ಮಿಲಿಮೀಟ್ರಲ್ಲಿ ಬರೆದಾಗ 10 ಪವರ್ 3 ಮಿಲಿಮೀಟರ್ಸ್. ನೋಡಿ, ಮಲ್ಟಿಪಲ್ಸ್ ಇದರದ್ದು ಮಲ್ಟಿಪಲ್. 1 ಮೀಟರ್ ಅಂದರೆ 10 ಪವರ್ 3 mm. ಅಲ್ಲಿಗೆ ಮತ್ತು ಮೀಟರ್ ಆರ್ ರಿಲೇಟೆಡ್ ಬೈ ಪವರ್ ಆಫ್ 10, ದಟ್ ಈಸ್ 3. ಇಲ್ಲಿ ಪವರ್ ಆಫ್ 10 2. 1 meter 10 power 2 centimeter. 1 meter 10 power 3 mm. That's why multiples can be expressed as suitable powers of 10. That's another advantage of SI. SIನ ಈ ಒಂದು ಕಾಂಟೆಕ್ಸ್ಟ್ನಲ್ಲಿ ಡೆವಲಪ್ ಮಾಡಿದ್ದಾರೆ. ಈ ಥರ ಎಲ್ಲ ನಾವು ಹ್ಯಾಂಡಲ್ ಮಾಡಲಿಕ್ಕೆ ಅನುಕೂಲ ಆಗೋ ಥರ SI ಸಿಸ್ಟಮ್ ಹ್ಯಾಸ್ ಬಿನ್ ಡೆವಲಪ್ಡ್. ಇಟ್ಸ್ ಅ ವೆಲ್ ಥಾಟ್, ವೆಲ್ ರಿಸಾಲ್ವ್ಡ್, ರ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್. ನಾವು ಈ ಥರ ಸಿಸ್ಟಮ್ಯಾಟಿಕ್ಕಾಗಿ ಫ್ರಮ್ ಒನ್ ಸಿಸ್ಟಮ್ ಟು ಅದರ್ ಕನ್ವರ್ಟ್ ಮಾಡಲಿಕ್ಕೆ ಹೆಲ್ಪ್ ಆಗೋ ಥರ ರ್ಯಾಷನಲ್ ಆಗಿ, ತಾರ್ಕಿಕವಾಗಿ, ಕನ್ನಡದಲ್ಲಿ ರ್ಯಾಷನಲಿ ಇಟ್ ಹ್ಯಾಸ್ ಬಿನ್ ಡೆವಲಪ್ಡ್. ವಿಚ್ ಒನ್? SI ಸಿಸ್ಟಮ್ ಆಫ್ ಯೂನಿಟ್ಸ್, ರೈಟ್? ಹಾಗಾಗಿ ಅಡ್ವಾಂಟೇಜಸ್ ಆ್ಯಂಡ್ ಹೌ ಟು ರೈಟ್ SI ವೆರಿ ಯೂಸ್ಫುಲ್. ಬಿಕಾಸ್ ವೈ SI ಸಿಸ್ಟಮ್ ಅಂದಾಗ ನಿಮಗೆ ಗೊತ್ತಿರಬೇಕಲ್ವೇ? ಹಾಗಾಗಿ ಫ್ರೆಂಡ್ಸ್, ಯು ಹ್ಯಾವ್ ಲರ್ನ್ಡ್ ಸೋ ಫಾರ್ about SI system of units. Let us sum up our discussion. There are 4 systems of measurements: FPS, CGS, MKS, and extension of MKS, that is SI system of units. All units of derived physical quantities and fundamental expressed in terms of SI only, most of the cases. Whenever required, ಆವಾಗ ನಾವು CGS, FPS ವೆನೆವರ್ ಆಸ್ಡ್ ನಾವು ಮಾಡ್ತೀವಿ. ಅದರ್ವೈಸ್ SIನಲ್ಲೇ ಬರೀತೀವಿ. ಆ್ಯಂಡ್ SIನಲ್ಲಿ ಹೌ ಮೆನಿ ಫಂಡಮೆಂಟಲ್ ಕ್ವಾಂಟಿಟೀಸ್ ಆರ್ ದೇ? 7. ಇವೆಲ್ಲ ಒಂದೊಂದು ಮಾರ್ಕ್ಸ್ ಕೇಳ್ಬೋದು. ನಾನು ಹೇಳುವಾಗ ನೀವು ರಿಪೀಟ್ ಮಾಡ್ತಾ ಇರಬೇಕು. ಲುಕಿಂಗ್ ಅಟ್ ದಿ ವಿಡಿಯೋ, ವಾಚಿಂಗ್ ದಿ ವಿಡಿಯೋ ನೀವು ರಿಪೀಟ್ ಮಾಡ್ತಾ ಇರಬೇಕು. ಬಿಕಾಸ್ ರಿವಿಷನ್ ಈಗ ಸಮ್ ಅಪ್ ಮಾಡ್ತಾ ಇದ್ದೀವಿ. ದೇರ್ ಆರ್ 7 ಫಿಸಿಕಲ್ ಕ್ವಾಂಟಿಟೀಸ್ ಫಂಡಮೆಂಟಲ್, ವಿಚ್ ಆರ್ ದೇ: ಮಾಸ್, ಲೆಂತ್, ಟೈಮ್, ಟೆಂಪರೇಚರ್, ಕರೆಂಟ್, ಅಮೌಂಟ್ ಆಫ್ ಸಬ್ಸ್ಟೆನ್ಸ್,
ಲುಮಿನಸ್ ಇಂಟೆನ್ಸಿಟಿ. ಯೂನಿಟ್ಸು ಮೀಟರ್, ಕಿಲೋಗ್ರಾಮ್, ಸೆಕೆಂಡ್, ಆಂಪಿಯರ್, ಜೂಲ್, ಕೆಲ್ವಿನ್, ಕ್ಯಾಂಡೆಲಾ. ಪ್ರಾಕ್ಟೀಸ್ ಮಾಡಿ, ಬ್ಯಾಟ್ ಮಾಡ್ಕೊಳ್ಳಿ. ಆ್ಯಂಡ್ ದೇರ್ ಆರ್ 2 supplementary units. They are plane angle and solid angle. Plane angle unit is radian, solid angle unit is steradian. ನೋಡಿ ಈಗ ಬರೀತೀರ. ಇಲ್ಲಿ ನೀವು ಸಿಂಬಲ್ಸ್ನ ಬರೆಯುವಾಗ ಅಥವಾ ಯೂನಿಟ್ಸ್ನ ಬರೆಯುವಾಗ ಸಮ್ ಕೇರ್ಸ್ ಹ್ಯಾವ್ ಟು ಬಿ ಟೇಕನ್. ಅದರಲ್ಲಿ ಒಂದು ಏನು ಗಮನಿಸಿದ್ವಿ, ಒನ್ ರೂಲ್ ಕೇರ್ ಟು ಬಿ ಟೇಕನ್ ಈಸ್, ನೀವು ಫುಲ್ ನೇಮ್ ಬರೀಬೇಕು, ನ್ಯೂಟನ್ ಫುಲ್ ನೇಮ್ ಬರೀಬೇಕು, ಇಲ್ಲ ಇಟ್ಸ್ ಅಕ್ಸೆಪ್ಟೆಡ್ ಅಬ್ರಿವಿಯೇಷನ್ ಕ್ಯಾಪಿಟಲ್ ಏನು ಬರೀಬೇಕು. ಆಮೇಲೆ ನೀವು ಫುಲ್ ನೇಮ್ ಬರೆಯುವಾಗ ಸ್ಮಾಲ್ಲೇ ಬರೀಬೇಕು. ಇನ್ ಕೇಸ್ ಇದು ನೇಮ್ ಆಫ್ ಸೈಂಟಿಸ್ಟ್ ಆಗಿದೆ, ಸೈಂಟಿಸ್ಟ್ ನೇಮ್ ಅಲ್ಲದೇ ಇರೋ ಯೂನಿಟ್ಸ್ಗಳು ಸೇ ಮೀಟರ್ಸ್ನ ತೊಗೊಂಡಾಗ್ಲೂ ಫುಲ್ ನೇಮ್ ಸ್ಮಾಲ್ ಲೆಟರ್ನಲ್ಲೇ ಬರೀಬೇಕು. ಇಲ್ಲ ಇಟ್ಸ್ ಅಕ್ಸೆಪ್ಟೆಡ್ ಅಬ್ರಿವಿಯೇಷನ್ ಸ್ಮಾಲ್ ಎಮ್, ನೋಡಿ ಇದು ಕ್ಯಾಪಿಟಲ್ ಎನ್, ಸ್ಮಾಲ್ ಎಮ್. ಹಾಗೆ ಅಕ್ಸೆಪ್ಟ್ ಮೋಲ್, MOLE ಮೋಲ್ ಬರೀತೀರ. ದಿಸ್ ಈಸ್ ಇಟ್ಸ್ ಅಕ್ಸೆಪ್ಟೆಡ್ ಅಬ್ರಿವಿಯೇಷನ್, ಹಾಗೇ ಬರೀಬೇಕು, ಅದು ಏನು ಹೇಳ್ತಾರೋ ಹಾಗೆ. ಆಮೇಲೆ ನೀವು ಯೂನಿಟ್ಸ್ನ ಬರೆಯುವಾಗ ಪ್ಲೂರಲ್ಸ್ ಬರಿಬಾರ್ದು, ಪ್ಲೂರಲ್ ಫಾರ್ಮ್. ಮೀಟರ್ಸ್ ತುಂಬ ಇಂಪಾರ್ಟೆಂಟ್. ಇದು ಕಾಮನ್ನಾಗಿ ಎಲ್ಲರೂ ಈ ಮಿಸ್ಟೇಕ್ಸ್ ಮಾಡ್ತಾರೆ. ಈಗ 25 ಮೀಟರ್ಸ್ ಅಂತ ಬರೆದು ಬಿಡ್ತಾರೆ. ಈಗ ತುಂಬ ಮೆಷರ್ಮೆಂಟ್ಸ್ನ ಕೋಟ್ ಮಾಡುವಾಗ ಕಾಮನ್ನಾಗಿ ಮಿಸ್ಟೇಕ್ಸ್ ಈಗ ಬರೆಯೋಗಿಲ್ಲ, ಯಾಕಂದರೆ ದಿಸ್ ಈಸ್ ರಾಂಗ್. ವೈ? ಬಿಕಾಸ್ ಇಟ್ ಈಸ್ 25 ಮೀಟರ್ ಬಿಕಾಸ್ ದಿ ಮೀನಿಂಗ್ ಈಸ್ 25 times 1 ಮೀಟರ್. ಇದು 1 ಮೀಟರ್ ಅಂತ ನಿಮ್ಮ ಹತ್ರ ಲೆಂತ್ ಇದೆ ನೋಡಿ, ದಿಸ್ ಇಸ್ 1 ಮೀಟರ್. ಇದರಲ್ಲಿ ನೀವು ಮೆಷರ್ ಮಾಡಿದಾಗ 25 times ಇದೆ, 25 times ಇದೆ. ಸೊ 1 ಮೀಟರ್ ಇಸ್ ಅ ಸಿಂಗ್ಯುಲರ್ ಟರ್ಮ್ ಅದು, ಹಾಗಾಗಿ ಮೀಟರ್ಸ್ ಅಂತ ಸೇರಿಸೋಗಿಲ್ಲ. ಇದು ಕಲ್ತ್ಕೊಂಡ್ರಿ. ಆಮೇಲೆ ನೀವು ಯೂನಿಟ್ಸ್ನ ಬರೆಯುವಾಗ ಡಿರೈವ್ಡ್ ಕ್ವಾಂಟಿಟೀಸ್ನ ವೆಲಾಸಿಟಿ ಮೀಟರ್ ಬೈ ಸೆಕೆಂಡ್ ಅಂತ ಹೀಗೆ ಬರೀಬಾರ್ದು. ಇಟ್ ಈಸ್ ಮೀಟರ್ ಪರ್ ಸೆಕೆಂಡ್ ನೋಡಿ ಹಿಂಗೆ ಬರೀಬೇಕು. ದಿಸ್ ಈಸ್ ರಾಂಗ್, ದಿಸ್ ಈಸ್ ಕರೆಕ್ಟ್. ನೋಡಿಗೆ ನಾವು ಸಮ್ ಕೇಸ್ ತಗೊಳ್ತೀವಿ. ಆಮೇಲೆ SI ಸಿಸ್ಟಮ್ ಅಡ್ವಾಂಟೇಜ್ ಏನು ಅಂದರೆ ಇಟ್ ಈಸ್ ಅ ಮೆಟ್ರಿಕ್ ಸಿಸ್ಟಮ್. ಮಲ್ಟಿಪಲ್ಸ್ ಸಬ್ ಮಲ್ಟಿಪಲ್ಸ್ನೆಲ್ಲ ಪವರ್ಸ್ ಆಫ್ 10 ಬರಿಬೋದು. ಆಮೇಲೆ ಒಂದು ಫಿಸಿಕಲ್ ಕ್ವಾಂಟಿಟಿಗೆ ಒಂದೇ ಯೂನಿಟ್ನ ಯೂಸ್ ಮಾಡಿದ್ವಿ ಇದರಲ್ಲಿ, ಯಾವುದರಲ್ಲಿ SIನಲ್ಲಿ. ಅದೆಲ್ಲ ನೋಟ್ ಮಾಡ್ಕೊಳ್ಳಿ ಒಂದು ಕಡೆಗೆ, ಅದೊಂದು ಪಾಯಿಂಟ್ ಆ್ಯಡ್ ಮಾಡ್ಕೊಳ್ಳಿ ಅಡ್ವಾಂಟೇಜಸ್ನಲ್ಲಿ. ಈ ಒನ್ ಸಿಸ್ಟಮ್, ಒನ್ ಕ್ವಾಂಟಿಟಿ ಹ್ಯಾಸ್ 1 ಯೂನಿಟ್. ಮೊದಲೆಲ್ಲ ಎನರ್ಜಿಗೆ 2-3 ಯೂನಿಟ್ಸ್ ಇದ್ದು ಬಿಗಿನಿಂಗ್ ಹೇಳಿದೆ ಈ ವಿಡಿಯೋದಲ್ಲಿ. ಈಗ ಕ್ಯಾಲೋರಿ ಒಂದು ಯೂನಿಟ್ಟು, ಜೌಲ್ ಅನ್ನೋದೊಂದು ಯೂನಿಟ್ಟು. ಜೌಲ್ ಮತ್ತು ಕ್ಯಾಲೋರಿನ ತೆಗೆದುಹಾಕ್ಬಿಟ್ಟು ಜೌಲ್ ಒಂದನ್ನೇ ಯೂಸ್ ಮಾಡ್ತೀವಿ. ಆ್ಯಂಡ್ ಜೌಲು ಕ್ಯಾಲೋರಿಯು ಕನ್ವರ್ಷನ್ ಫ್ಯಾಕ್ಟರ್ ಇದೆ. 1 ಕ್ಯಾಲೋರಿ ಇಸ್ ನಿಯರ್ಲಿ 4.2 ಜೌಲ್. ಈಗ SI ಯೂನಿಟ್ ಆಫ್ ಎನರ್ಜಿ ಇಸ್ ಕ್ಯಾಲೋರಿ, ಓನ್ಲಿ SI ಯೂನಿಟ್ ಆಫ್ ಎನರ್ಜಿ ಇಸ್ ಜೌಲ್. ಕ್ಯಾಲೋರಿ ಇನ್ನೊಂದು ಯೂನಿಟಾಗಿ ಯೂಸ್ ಮಾಡ್ತೀವಿ. SI ಯೂನಿಟ್ನಲ್ಲಿ ಒಂದೇ ಒಂದು ಯೂನಿಟ್, ದಟ್ ಈಸ್ ಜೌಲ್. ಯಾವುದಕ್ಕೆ? ಎನರ್ಜಿಗೆ. ಹೀಗೆ ನಾವು ಒಂದು ಫಿಸಿಕಲ್ ಕ್ವಾಂಟಿಟಿಗೆ ಒಂದೇ ಯೂನಿಟ್ ಇರಬೇಕು. ಆಮೇಲೆ ಕನ್ವರ್ಷನ್ ಮಾಡಿದಾಗ ಫ್ರಮ್ SI ಟು CGS ಟು SI ಎಕ್ಸ್ಟ್ರಾ ನ್ಯೂಮರಿಕಲ್ ವ್ಯಾಲ್ಯೂ ಬರಬಾರ್ದು, ಬರೀ ಪವರ್ ಆಫ್ 10ನಲ್ಲಿ ಮಾತ್ರ ಬರ್ತಾ ಹೋಗುತ್ತೆ. ಮೊದಲೇ ಹೇಳಿದಾಗೆ 1 ಕಿಲೋಗ್ರಾಮ್ 10³ ಗ್ರಾಮ್, 1 ಕಿಲೋಗ್ರಾಮ್ 10⁶ ಮಿಲಿಗ್ರಾಮ್. ನೋಡಿ ಹೀಗೆ ಕನ್ವರ್ಷನ್ ಫ್ಯಾಕ್ಟರ್ಸ್ ಬರೀ ಪವರ್ಸ್ ಆಫ್ 10ನಲ್ಲಿ ಮಾತ್ರ ಬರುತ್ತೆ. ಮೆಟ್ರಿಕ್ ಸಿಸ್ಟಮ್ ಅಂತ ಕರಿತೀವಿ. ಹೀಗೆ ದೇರ್ ಆರ್ ಸಮ್ ಅಡ್ವಾಂಟೇಜಸ್ ಆಫ್ SI ಸಿಸ್ಟಮ್ ಓವರ್ ಅದರ್ ಯೂನಿಟ್ಸ್. ಇಟ್ ಈಸ್ ಅ ವೆಲ್ ಥಾಟ್ ರ್ಯಾಷನಲ್ ಸಿಸ್ಟಮ್. ತುಂಬ ಯೋಚನೆ ಮಾಡಿ ಈ ಸಿಸ್ಟಮ್ನ ಡೆವಲಪ್ ಮಾಡಿದ್ದಾರೆ. ಇಟ್ಸ್ ವೆರಿ ಈಸಿ ಟು ಹ್ಯಾಂಡಲ್ ಅಂತ ಹೇಳಿ. ಸೊ ಇಷ್ಟು ನೀವು ಒಂದು ಸಾರಿ ಬ್ರೀಫಾಗಿ ಮೈಂಡಿಗೆ ಹಾಕ್ಕೊಂಡು ಯು ಬಿ ರೆಡಿ ಫಾರ್ ದಿ ನೆಕ್ಸ್ಟ್ ವಿಡಿಯೋ. ನೋಡಿ, ವಿಡಿಯೋ ಟು ವಿಡಿಯೋ ನಾವು ಕ್ಲಾಸ್ ಮಾಡ್ತಾ ಹೋದಾಗೆ ಇನ್ಫಾರ್ಮೇಷನ್ಸ್ನ ಕ್ಲಿಯರಾಗಿ ಕಲ್ತ್ಕೊಳ್ತಾ ಹೋಗಬೇಕು. ಆವಾಗ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಸಿನ್ಸ್ ಯು ಆರ್ ಬಿಗಿನರ್ಸ್ ಫಾರ್ PUC, 1 ವರ್ಷ ಕಳೆದ ಮೇಲೆ ನಿಮ್ಗೆ ಕ್ಲಾರಿಟಿ ಬರುತ್ತೆ. ಈಗ ಒಂದು ವೀಡಿಯೋದ್ರು ಇನ್ಫಾರ್ಮೇಷನ್ನ ಕಲ್ತ್ಕೊಂಡು ಮುಂದಕ್ಕೆ ಬರಬೇಕು. ಇಫ್ ಹ್ಯಾವ್ ಎನಿ ಡೌಟ್ಸ್ ಯು ಕಮ್ ಹಿಯರ್ ಆ್ಯಂಡ್ ಗೆಟ್ ದೆಮ್ ಕ್ಲಾರಿಫೈಡ್. ಆವಾಗ ನಿಮಗೆ ಕ್ಲಾರಿಟಿ ಸಿಗುತ್ತೆ. ನೋ ಇಶ್ಯೂಸ್, ರೈಟ್? ಯು ವಿಲ್ ಸಿ ಇನ್ ದಿ ನೆಕ್ಸ್ಟ್ ಕ್ಲಾಸ್.